ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಕಾರ್ಯಕ್ರಮ. ಇಂದಿನ ವಿಷಯ ರಸಾಯನಶಾಸ್ತ್ರ. ಭಾಗವಹಿಸುತ್ತಾರೆ ರವಿಕುಮಾರ್ ಜಿಎನ್, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹೊಳೆನರಸೀಪುರ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮಗೆ ಈಗಾಗಲೇ ಗೊತ್ತಿದೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಕೆಮಿಸ್ಟ್ರಿ, ರಸಾಯನಶಾಸ್ತ್ರ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಹೊಳೆನರಸೀಪುರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ರವಿಕುಮಾರ್ ಜಿಎನ್. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಧನ್ಯವಾದ. ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸರ್, ಮೊದಲಿಗೆ ನಮ್ಮ ಪ್ರಶ್ನೆ ಪತ್ರಿಕೆ ಸ್ವರೂಪದಲ್ಲಿ ಏನಾದರೂ ಬದಲಾವಣೆ ಆಗಿದ್ರೆ ಅದನ್ನ ನೋಡ್ಬಿಟ್ಟು ಮತ್ತೆ ನಾವು ಸಿಲೆಬಸ್ ಬಗ್ಗೆ ಮಾತಾಡೋಣ. ಓಕೆ. ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಲಾಸ್ಟ್ ಇಯರ್ ಇದ್ದಿದ್ದಕ್ಕೂ ಈ ಇಯರ್ ಬಂದಿರೋದಕ್ಕೂ ಡಿಫ್ರೆನ್ಸ್ ಇದೆ. ಮಾಡೆಲ್ ಪೇಪರು ನೋಡಿದ್ರೆ ಗೊತ್ತಾಗುತ್ತೆ. ಲಾಸ್ಟ್ ಇಯರ್ 50 ಕ್ವಶನ್ಸ್ ಇದ್ದು ಈ ವರ್ಷ 46 ಕ್ವಶನ್ಸ್ ಮಾಡಿದ್ದಾರೆ. ಸೊ ಚಾಯ್ಸ್ನ ರಿಡ್ಯೂಸ್ ಮಾಡ್ತಾ ಬಂದಿದ್ದಾರೆ. ಸೊ ಲಾಸ್ಟ್ ಇಯರು 2 ಮಾರ್ಕ್ಸಿಗೆ 6 ಕ್ವಶನ್ಸ್ ಕೊಟ್ಟು 3 ಕ್ವಶನ್ಸ್ ಆನ್ಸರ್ ಮಾಡೋಕ್ಕೆ ಕೇಳೋರು. ಈ ವರ್ಷ ಜಸ್ಟ್ 5 ಕ್ವಶನ್ಸ್ ಕೊಟ್ಬಿಟ್ಟು 3 ಆನ್ಸರ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಅಲ್ಲಿಗೆ 1 ಕ್ವಶನ್ ರೆಡ್ಯೂಸ್ ಆಯ್ತದು. ಮತ್ತೆ 3 ಮಾರ್ಕ್ಸಲ್ಲಿ ಇನ್ನೂ ಬೇರೆ ಇದರಲ್ಲಿ ಕಂಟೆಂಟಲ್ಲಿ ಹಾಗೆ 6 ಕೊಟ್ಬಿಟ್ಟು 3 ಬರೆಯೋಕ್ಕೆ ಕೇಳೋರು. ಈಗ 5 ಕೊಟ್ಬಿಟ್ಟೆ ಮತ್ತೆ ಇನ್ನೊಂದರಲ್ಲೂ ಅದೇ ಥರ ಮಾಡಿದ್ದಾರೆ. 2 ಮಾರ್ಕ್ಸಲ್ಲೂ ಹಾಗೆ ಮಾಡಿದ್ದಾರೆ, 3 ಮಾರ್ಕ್ಸಲ್ಲೂ ಹಾಗೆ ಮಾಡಿದ್ದಾರೆ. ಮತ್ತೆ ಇನ್ನೊಂದು ರೆಡ್ಯೂಸ್ ಮಾಡಿದ್ದಾರೆ. 5 ಮಾರ್ಕ್ಸಲ್ಲಿ ಕೇಳೋರು ಆರ್ಗ್ಯಾನಿಕಲಿ. ಅದು ಆ್ಯಕ್ಚುಲಿ 8 ಕ್ವಶನ್ಸ್ ಕೊಟ್ಬಿಟ್ಟು 4 ಕ್ವಶನ್ಸ್ ಬರೆಯೋಕ್ಕೆ ಕೇಳೋರು. ಈಗ 6 ಕ್ವಶನ್ಸ್ ಕೊಟ್ಬಿಟ್ಟು 4 ಮಾತ್ರ ಬರೆಯೋಕ್ಕೆ ಕೇಳ್ತಿದ್ದಾರೆ. ಈಗ ನಾನು ಒಂದು ಬ್ಲೂ ಪ್ರಿಂಟ್ನ ಡಿಸ್ಕಸ್ ಮಾಡ್ತೀನಿ. ಹುಡುಗರು ಬ್ಲೂ ಪ್ರಿಂಟು ಯಾವ ಥರ ಇರುತ್ತೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಈಗ ಸೊಲ್ಯೂಷನ್ಸ್ ಚಾಪ್ಟ್ರಲ್ಲಿ 12 ಮಾರ್ಕ್ಸಿಗೆ ಕೇಳ್ತಾರೆ. ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟ್ರಲ್ಲಿ 13 ಮಾರ್ಕ್ಸಿಗೆ ಕೇಳ್ತಾರೆ. ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟ್ರಲ್ಲಿ 12 ಮಾರ್ಕ್ಸಿಗೆ ಕೇಳ್ತಾರೆ. ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ 10 ಮಾರ್ಕ್ಸಿಗೆ ಕೇಳ್ತಾರೆ. ಕೋಆರ್ಡಿನೇಷನ್ ಕಾಂಪೌಂಡ್ಸು 11 ಮಾರ್ಕ್ಸು. ಆಲ್ ಆಲ್ಕೆನ್ಸ್ ಆ್ಯಂಡ್ ಆಲ್ವರಿನ್ಸು 9 ಮಾರ್ಕ್ಸು. ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ಗೆ 10 ಮಾರ್ಕ್ಸಿಗೆ ಕೇಳ್ತಾರೆ. ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ಗೂ 12 ಮಾರ್ಕ್ಸಿಗೆ ಕೇಳ್ತಾರೆ. ಅಮೈನ್ಸು ಸ್ವಲ್ಪ ಚಿಕ್ಕ ಚಾಪ್ಟ್ರು, 7 ಮಾರ್ಕ್ಸಿಗೆ ಕೇಳ್ತಾರೆ. ಬಯೋಮಾಲಿಕ್ಯೂಲ್ಸು 9 ಮಾರ್ಕ್ಸಿಗೆ ಕೇಳ್ತಾರೆ. ಇದು ಈಚ್ ಚಾಪ್ಟ್ರಲ್ಲಿ ಎಷ್ಟು ಕ್ವಶನ್ಸ್ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ ಅಷ್ಟೇ. ಓಕೆ, ವೆಯ್ಟೇಜ್ ಆಫ್ ಮಾರ್ಕ್ಸ್. ಸೊ ಈಗ ಒಂದು ಓವರ್ ಆಲ್ ನಮಗೆ 70 ಮಾರ್ಕ್ಸಿಗೆ ಎಕ್ಸಾಮ್ ಆಗೋದು. ಆ್ಯಕ್ಚುಲಿ ಕ್ವಶನ್ಸು 105 ಮಾರ್ಕ್ಸಿಗೆ ಬಂದಿರುತ್ತೆ. ಸೊ ಹುಡುಗರಿಗೆ ಚಾಯ್ಸ್ ಅಂತೂ ಇರುತ್ತೆ. ಸೊ ಇದರಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಸ್ಕಿಲ್ಲು, ಅಪ್ಲಿಕೇಶನ್ನು, ನಾಲೆಡ್ಜು ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಇಷ್ಟಿಷ್ಟು ಪರ್ಸೆಂಟೇಜು ಅಂತ ಮಾಡಿದ್ದಾರೆ. ಅಂದರೆ ನಾಲೆಡ್ಜ್ ಬೇಸ್ಡ್ ಕ್ವಶನ್ಸು ಒಂದು 40% ಇರಬೇಕು. ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ಒಂದು 20% ಇರಬೇಕು. ಸ್ಕಿಲ್ ಇರಬೇಕು. ಈ ಥರ ಎಲ್ಲ ಹೇಳಿದ್ದಾರೆ. ಸೊ ಅದರಲ್ಲಿ ನಾನು ಆ್ಯಕ್ಚುಲಿ ಪ್ಯಾಟ್ರನ್ ಹೇಳ್ತೀನಿ ಯಾವ ಥರ ಇರುತ್ತೆ, ಏನೇನು ಬರುತ್ತೆ ಅಂತ. ಈಗ ಹುಡುಗರು ಟಫ್ ಕ್ವಶನ್ಸು, ಹಾರ್ಡ್ಸ್ ಕ್ವಶನ್ಸ್ ಕೇಳಬೇಕು ಅಂತಿದೆ. ಅದು 35 to 40% ಕೇಳಬೇಕು ಅಂತ ಮಾಡಿದ್ದಾರೆ. ಆ್ಯಕ್ಚುಲಿ 35 to 40% ಕ್ವಶನ್ಸು ಹಾರ್ಡ್ಸ್ ಕ್ವಶನ್ಸ್ ಇರುತ್ತೆ, ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ. ಬಟ್ ಇನ್ನು ಉಳಿದಿದ್ದ 60 to 65% ಅದು ಈಸಿ ಕ್ವಶನ್ಸು ಅಥವಾ ಅವರೇಜ್ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ನಾವೀಗ ಏನು ಮಾಡಬೇಕು, ಹುಡುಗರು ಅವರೇಜ್ ಕ್ವಶನ್ಸ್ ಕಡೆಗೆ ಮೋರ್ ಕಾನ್ಸಂಟ್ರೇಟ್ ಮಾಡಿದ್ರು, ಈಸಿ ಕ್ವಶನ್ಸ್ ಕಡೆಗೆ ಕಾನ್ಸಂಟ್ರೇಟ್ ಮಾಡಿದಷ್ಟು ಸ್ಕೋರ್ ಆಗುತ್ತೆ. ಯಾಕೆಂದರೆ ಕ್ವಶನ್ ಪೇಪರ್ ಇರೋದು 105 ಮಾರ್ಕ್ಸಿಗೆ, ಬರೀಬೇಕಾಗಿರೋದು 70 ಮಾರ್ಕ್ಸ್ಗೆ. ನಾವು 70 ಮಾರ್ಕ್ಸಿಗೆ ಏನು ಬರಿತೀವಿ ಅದು ಈಸಿ ಕ್ವಶನ್ನೇ ಚಾಯ್ಸ್ ಮಾಡೋಣ ಯಾವಾಗಲೂ, ಅಥವಾ ಅವರೇಜ್ ಕ್ವಶನ್ಸ್ ಚಾಯ್ಸ್ ಮಾಡೋಣ. ಹಾರ್ಡ್ಸ್ ಯಾವ ಥರ ಥಿಂಕ್ ಮಾಡೋದು ಅಂದರೆ, ಆರ್ಟ್ಸ್ ಒಂದು ಸ್ವಲ್ಪ ಹುಡುಗರು ಬ್ರೈಟ್ ಇದ್ದರೆ ಅವರು ಅಟೆಂಡ್ ಮಾಡ್ತಾರೆ. ಅಂದರೆ ಆ ಕ್ವಶನ್ಸ್ ಬಿಡ್ಲಿಕ್ಕೂ ಅವಕಾಶ ಇದೆಯಾ? ಬಿಡ್ಬೋದು, ಚಾಯ್ಸ್ ಇರುತ್ತಲ್ಲ. ಸೊ ನಾವೀಗ ಏನು ಯೋಚನೆ ಮಾಡೋಣ ಅಂದರೆ ಸ್ಕೋರ್ ಆಗಬೇಕು, ಆದರೆ ನಾವು ಅಟೆಂಡ್ ಮಾಡೋ ಕ್ವಶನ್ಸ್ ಈಸಿ ಇರಬೇಕು. ಆ ಥರ ಆದರೆ ಸ್ವಲ್ಪ ಸ್ಕೋರ್ ಆಗುತ್ತೆ. ನಾನು ಬಿಲೋ ಅವರೇಜ್ ಸ್ಟೂಡೆಂಟ್ಸು ಮತ್ತು ಎಬೋ ಅವರೇಜ್ ಸ್ಟೂಡೆಂಟ್ಸ್ನ ಕನ್ಸಿಡರ್ ಮಾಡ್ಕೊಂಡಿರ್ತೀನಿ. ಈ ಬಿಲೋ ಅವರೇಜ್ ಸ್ಟೂಡೆಂಟ್ಸು ಪಾಸ್ ಮಾರ್ಕ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ ಯಾವಾಗ, ಅಥವಾ 30-35 ಮಾರ್ಕ್ಸ್ ಔಟ್ ಆಫ್ 70 30-35 ತೊಗೊಂಡ್ರೆ ಸಾಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಒಂದು ಐಡಿಯಾ ಹೇಳ್ಕೊಡ್ತೀನಿ. ಏನು ಐಡಿಯಾ ಅಂದರೆ, ಆ್ಯಕ್ಚುಲಿ ಕ್ವಶನ್ಸ್ನ ಯಾರೇ ಆದರೂ ಸೀರಿಯಸ್ ಆಗಿ ನೀಟಾಗಿ ಓದಬೇಕು, ಕ್ವಶನ್ಸ್ ಅರ್ಥ ಮಾಡ್ಕೋಬೇಕು. ಈ ಬಿಲೋ ಅವರೇಜ್ ಸ್ಟೂಡೆಂಟ್ಸ್ ಅಟೆಂಡ್ ಮಾಡೋದೇ 35 to 40 ಮಾರ್ಕ್ಸಿಗೆ ಅಂದ್ಕೊಂಡ್ರೆ, ಸೊ ಅವ್ರಿಗೆ ಟೈಮ್ ಜಾಸ್ತಿ ಸಿಗುತ್ತೆ. ಸೊ ಟೈಮ್ ಜಾಸ್ತಿ ಇದೆ ಅಂದರೆ ಅವರು ಕ್ವಶನ್ಸ್ನ ಓದೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ಅಟೆಂಡ್ ಮಾಡ್ಬೋದು. ಒಂದು ನೆಕ್ಸ್ಟು ಅವ್ರ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ನೀಟಾಗಿ ಬರೀಬೇಕು. ಯಾಕೆಂದರೆ ಟೈಮ್ ಇರುತ್ತೆ ಅವ್ರಿಗೆ. ಅಟೆಂಡ್ ಮಾಡೋದೇ 35 to 40 ಮಾರ್ಕ್ಸ್ ಅಂದಮೇಲೆ, ಪಾಸ್ ಆಗೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದಮೇಲೆ, ಸೊ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ನೀಟಾಗಿರಬೇಕು. ಟೈಮ್ ತೊಗೊಂಡೇ ನೀಟಾಗಿ ಬರೀರಿ. ಆಮೇಲೆ ಬರೆದಿರೋದು ಅರ್ಥ ಆಗಬೇಕು ಎಲ್ಲರಿಗೂ. ಅದು ಓದೋಕ್ಕೆ ಆಗಲ್ಲ, ಆ ಥರ ಎಲ್ಲ ಬರೆದಿರ್ತಾರೆ, ಆಗ ಮಾರ್ಕ್ಸ್ ಕಟ್ಟಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದು ಒಂದು. ನೆಕ್ಸ್ಟ್ ಕ್ವಶನ್ಸಲ್ಲಿ ನೀವು ಓದಿರೋ ಕಾನ್ಸೆಪ್ಟೇ ಇರುತ್ತೆ, ಬಟ್ ಅದನ್ನು ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ. ಸೊ ಅದು ಈಸಿ ಕ್ವಶನ್ನು
ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ ಅಷ್ಟೇ. ಕ್ವಶನ್ ಟ್ವಿಸ್ಟ್ ಮಾಡಿರ್ತಾರೆ, ಆನ್ಸರ್ ಈಸಿ ಇರುತ್ತೆ. ಸೊ ಆನ್ಸರ್ ಈಸಿ ಇದ್ದಾಗ ನೀವು ಯಾವ್ದಾರು ಫಾರ್ ಎಕ್ಸಾಂಪಲ್ SN1 ಮೆಕ್ಯಾನಿಸಮು, SN2 ಮೆಕ್ಯಾನಿಸಮು, ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನು, ಈ ಥರದ್ದೆಲ್ಲ ಓದಿರ್ತೀರಾ. ಅಥವಾ ಡಿರೈವೇಷನ್ ಇರುತ್ತೆ, 0 ಆರ್ಡರ್ ಡಿರೈವೇಷನು, ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್ ಡಿರೈವೇಷನು, ಈ ಥರದ್ದು ಡಿರೈವೇಷನ್ ಇರುತ್ತೆ. ವೇಲೆನ್ಸ್ ಬಾಂಡ್ ಥಿಯರಿ ಮೇಲೆ ಇದು ಇರುತ್ತೆ, ಕಾಂಪ್ಲೆಕ್ಸ್ ಜಾಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಅದರಲ್ಲಿ ನಿಮಗೆ ಕ್ವಶನ್ಸ್ ಆಲ್ರೆಡಿ ಅದನ್ನ ನೀವು ಕಲ್ತಿರ್ತೀರ, ಆನ್ಸರ್ಸ್ ಎಲ್ಲ ಗೊತ್ತಿರುತ್ತೆ. ಆದರೆ ಏನು ಮಾಡ್ತಿರ್ತೀರಾ, ಅದರಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಮಾಡ್ತೀರಾ. ಈ ಸಣ್ಣ ಮಿಸ್ಟೇಕ್ಸ್ ಮಾಡಿದರೆ ಮಾರ್ಕ್ಸ್ ಕಟ್ ಆಗಿಬಿಡುತ್ತೆ. ಸೊ ಒಂದು ಮೈನಸ್ ಹಾಕೋದು ಅಥವಾ ಪ್ಲಸ್ ಹಾಕೋದು ಮೆಕ್ಯಾನಿಸಮಲ್ಲಿ ಏನಾರ ಒಂದು ಚೂರು ಚೇಂಜಸ್ ಆಯಿತು ಅಂದರೆ ತಪ್ಪಾದರೆ ಮುಗೀತು, ಅದ್ರಲ್ಲಿ 1 ಮಾರ್ಕ್ಸ್ ಕಂಪ್ಲೀಟಾಗಿ ಕಟ್ ಮಾಡ್ತೀವಿ. ಸೊ ಅದೇ ಥರ 2-3 ಸ್ಟೆಪ್ಪಲ್ಲೂ ತಪ್ಪಾಗಿದ್ರೆ, ಸಣ್ಣ ಸಣ್ಣ ಮಿಸ್ಟೇಕ್ಸ್ ಆಗಿದ್ರೆ 2-3 ಸ್ಟೆಪ್ಪಲ್ಲೂ ಮಾರ್ಕ್ಸ್ ಹೋಗುತ್ತೆ, 0 ಮಾರ್ಕ್ಸ್ ಬರುತ್ತೆ. ಕೆಲವರು ಹುಡುಗರು ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್ ಬರೆದಿರ್ತಾರೆ, ಕಂಪ್ಲೀಟ್ 3 ಸ್ಟೆಪ್ಸ್ ಬರೆದಿರ್ತಾರೆ, ಅದರಲ್ಲಿ ಚಾರ್ಜ್ ಬಿಡೋದು ಅಥವಾ ಏನೋ ಒಂದು ಪ್ಲಸ್ ಹಾಕೋದು ಅಥವಾ ಮೈನಸ್ ಹಾಕೋದು ಅಥವಾ ಯಾವುದೋ ಒಂದು ಬಾಂಡ್ ಬಿಟ್ಟೋಗೋದು, ಈ ಥರದ್ದೆಲ್ಲ ಆಗಿರುತ್ತೆ. ಆ ಥರದ್ದಾದರೆ ಕಂಪ್ಲೀಟ್ ಮಾರ್ಕ್ಸ್ ಹೋಗುತ್ತೆ. ನಾನೆಲ್ಲ ಬರೆದು ಬಂದಿದ್ದೀನಿ ನಿಂತ್ಕೊಂಡಿರ್ತಾರೆ, ಆದರೆ 0 ಬಂದಿರುತ್ತೆ. ಇದು ಬಿಲೋ ಅವರೇಜ್ ಸ್ಟೂಡೆಂಟ್ಸ್ ಅಂತ ಹೇಳ್ತಿಲ್ಲ, ಅವರೇಜ್ ಎಬೋ ಅವರೇಜ್ ಸ್ಟೂಡೆಂಟ್ಸ್ ಈ ಮಿಸ್ಟೇಕ್ಸ್ ಮಾಡ್ತಾರೆ, ಅದು ಪ್ರಾಬ್ಲಮ್ಮು. ಸೊ ನಾನು ಮೋಸ್ಟ್ ಆಫ್ ದಿ ಟೈಮ್ ನೋಡಿದ್ದೀನಿ, ಎಲ್ಲ ಹುಡುಗರು ಬ್ರೈಟ್ ಇರೋರು ಅಟೆಂಡ್ ಮಾಡಿರ್ತಾರೆ, ಕರೆಕ್ಟಾಗಿ ಬರೆದಿರ್ತಾರೆ. ಆದರೆ ಏನಾಗಿರುತ್ತೆ, ಸಣ್ಣ ಸಣ್ಣದೊಂದು ಬಾಂಡು ಅಥವಾ ಚಾರ್ಜು ಅಥವಾ ಏನೋ ಒಂದು ಇಂಟಿಗ್ರೇಷನ್ ಸಿಂಬಲ್ಲು, ಈ ಥರದ್ದು ಏನಾರೋ ಒಂದು ಬಿಟ್ಟಿರ್ತಾರೆ, ಅಲ್ಲಿ ಮಾರ್ಕ್ಸ್ ಹೋಗುತ್ತೆ. ಸೊ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಏನು ಅಂದರೆ ನೀವು ಏನೇ ಬರೆದ್ರೂ ಅದು ನೀಟಾಗಿ ಬರೀಬೇಕು. ಬುಕ್ಕಲ್ಲಿ ಹೇಗಿದೆ ಕಲ್ತಿರ್ತೀರ ಹಾಗೆ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಬರೀಲೇಬೇಕು. ಆ ಸ್ಟೆಪ್ಸಲ್ಲಿ ಯಾವುದೂ ಮಿಸ್ಟೇಕ್ಸ್ ಆಗಬಾರ್ದು, ಹಾಗಿದ್ರೆ ಮಾತ್ರ ಮಾರ್ಕ್ಸ್ ಸಿಗೋದು ಒಂದು. ಸೊ ನೆಕ್ಸ್ಟು ಕ್ವಶನ್ನ ಟ್ವಿಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದೀನಿ. ಸೊ ಏನು ಟ್ವಿಸ್ಟ್ ಮಾಡ್ಬೋದು, ಒಂದು ಕ್ವಶನ್ನ ಯಾವ ಥರ ಕೇಳ್ಬೋದು. ಈಗ KMnO4 ಪ್ರಿಪ್ರೇಷನ್ ಇದೆ, ಪ್ರಿಪ್ರೇಷನಲ್ಲಿ ರೈಟ್ ದ ಮ್ಯಾನುಫ್ಯಾಕ್ಚರ್ ಆಫ್ KMnO4 ಅಂತ ಕೇಳ್ತಿದ್ರು ಮೊದಲು. ಈಗ ಏನು ಮಾಡ್ತಿದ್ದಾರೆ, ಟ್ವಿಸ್ಟ್ ಮಾಡೋದು ಅಂದರೆ ಆ KMnO4ನ ಓರ್ ತಗೋತೀರಾ. ಓಕೆ, ಕ್ವಶನ್ಸ್ ಈ ಥರ ಫ್ರೇಮ್ ಮಾಡಿರ್ತಾರೆ. ಸೊ ಓರ್ ಇಸ್ ಟ್ರೀಟೆಡ್ ವಿತ್ ಎ ಬೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. It gives a dark colored product which on acidification gives the violet color product. Write the manufacturer of this compound ಅಂತ ಹೇಳ್ತಾರೆ. ಸೊ ಅಲ್ಲಿ ಕ್ವಶನಲ್ಲಿ KMnO4 ಅಂತ ಎಲ್ಲೂ ಬರಲೇ ಇಲ್ಲ, MnO2 ತಗೊಂಡು ಪ್ರಿಪೇರ್ ಮಾಡ್ತಿದ್ದೀರಾ ಅಂತಲೂ ಹೇಳಿಲ್ಲ. ಸೊ ಓರ್ ಅಂತ ಹೇಳಿದ್ರು, ಈ ಥರ ಹೇಳಿದ್ರು. ಡಾರ್ಕ್ ಕಲರ್ಡ್ ಸೊಲ್ಯೂಷನ್ಸ್ ಬರುತ್ತೆ ಅಂತ ಹೇಳಿದ್ರು, ಡಾರ್ಕ್ ಗ್ರೀನ್ ಬರುತ್ತೆ ಅಂತ ಹೇಳಿದ್ರು. ಆ ಡಾರ್ಕ್ ಗ್ರೀನ್ ಅಂತಿದ್ದಂಗೆ ನಮಗೆ ಗೊತ್ತಾಗಬೇಕು ಅದು ಪೊಟ್ಯಾಷಿಯಂ ಮಾಂಗನೇಟ್ ಅಂತ. ಅದಾದಮೇಲೆ ಅಸಿಡಿಫಿಕೇಶನ್ ಮಾಡಿದ್ರೆ ಏನು ಬರುತ್ತೆ, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಬರುತ್ತೆ. ಸೊ ಅದು ನಿಮಗೆ ಅರ್ಥ ಆಗಿರ್ಬೇಕು ಆ ಥರ. ಸೊ ಇದನ್ನ ನೀವೇನು ಮಾಡಿರ್ತೀರ ಅಂದರೆ ಥಿಯರಿಲಿ ಓದ್ಬೇಕಾದ್ರೆ ಇದನ್ನೆಲ್ಲ ನೋಡಿರ್ತೀರ. ಕ್ವಶನ್ಸ್ನ ವಿತ್ ಈಕ್ವೇಷನ್ಸ್ ಓದ್ಬೇಕಾದ್ರೆ MnO2 is treated with KOH in the presence of oxygen, it gives dark green colored solution ಅಂತ ಅಲ್ಲಿ ಓದಿರ್ತೀರ. ಅದು ನಿಮಗೆ ತಲೆಯಲ್ಲಿರಬೇಕು. ಅದು ತಲೆಯಲ್ಲಿದ್ದರೆ ನೀವು ಆರಾಮಾಗಿ ಈಸಿಯಾಗಿ ಆನ್ಸರ್ ಮಾಡ್ತೀರ. ಸೊ ಕ್ವಶನ್ಸ್ ಯಾವಾಗಲೂ ಈ ಥರ ಟ್ವಿಸ್ಟ್ ಮಾಡ್ತಾರೆ. ಸೊ ಈಗ ನಾನೇನು ಹೇಳ್ತಿರೋದು ಅಂದರೆ, ನಿಮ್ಮ ಸಜೆಷನ್ಸ್ ಏನಂದರೆ, ಒಂದು KMnO4 ಪ್ರಿಪ್ರೇಷನ್ ಅಥವಾ K2CR2O7 ಪ್ರಿಪ್ರೇಷನ್ಸ್ ಕಲ್ತ್ರೆ ಅದಕ್ಕೆ ಒಂದು 2 ಲೈನು ಎಕ್ಸ್ಪ್ಲನೇಷನ್ ಇರುತ್ತೆ. ಆ ಎಕ್ಸ್ಪ್ಲನೇಷನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆ ಎಕ್ಸ್ಪ್ಲನೇಷನ್ ತಲೆಯಲ್ಲಿ ಇಟ್ಕೊಂಡ್ರೆ ಆ ಎಕ್ಸ್ಪ್ಲನೇಷನ್ ಕಂಟೆಂಟ್ ಅಲ್ಲಿ ಕ್ವಶನಲ್ಲಿ ಬಂದಿದೆ ಅಂದರೆ ಅದೇ ಮ್ಯಾನುಫ್ಯಾಕ್ಚರು ಅದನ್ನೇ ಬರಿಬೋದು ಅಂತ. ಇದು ಒಂದು. ಈಗ ಆರ್ಗ್ಯಾನಿಕಲ್ಲಿ ಏನಾಗುತ್ತೆ ಅಂದರೆ, ಈಗ ಆರ್ಗ್ಯಾನಿಕಲ್ಲಿ ಡೈರೆಕ್ಟಾಗಿ ಕ್ಯೂಮಿನ್ ಪ್ರೋಸೆಸ್ ಅಂತ ಕೇಳೋರು. ಸೊ ಕ್ಯೂಮಿನ್ ಪ್ರೋಸೆಸ್ ಅಂತ ಹಿಂಗೆ ಹುಡುಗರಿಗೆ ಒಂದು ಐಡಿಯಾ ಇರೋದು, ಐಸೋಪ್ರೊಪಲ್ ಬೆಂಜಿನ್ ತೊಗೊಳೋದು, ರಿಯಾಕ್ಷನ್ಸ್ ಬರೆಯೋದು, ಮುಂದಕ್ಕೆ ಫೀನಾಲ್ ಅಂತ ಬರೆದು ಬಿಡೋರು ಪ್ರಾಡಕ್ಟ್. ಬಟ್ ಈಗ ಏನು ಮಾಡ್ತಿದ್ದಾರೆ, ಕ್ಯೂಮಿನ್ ಅಂತ ಕೇಳೋದೇ ಇಲ್ಲ. ಸೊ ಹೈಡ್ರೋಕಾರ್ಬನ್ ಅಂತ ಕೇಳ್ತಾರೆ. ಹೈಡ್ರೋಕಾರ್ಬನ್ ಆನ್ ಆಕ್ಸಿಡೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್, ನೆಕ್ಸ್ಟ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಇಟ್ ಗಿವ್ಸ್ ಎ ಪ್ರಾಡಕ್ಟ್. ಫೀನಾಲ್ ಬಂದಾಯಿತು, ಈಗ ಪ್ರಾಡಕ್ಟಲ್ಲಿ ಫೀನಾಲ್ ಬಂತು. ಫೀನಾಲಿಂದ ಮುಂದಕ್ಕೆ ಹೋಗ್ಬಿಡ್ತಾರೆ. ಮುಂದಕ್ಕೆ ಏನು ಹೋಗ್ತಾರೆ, ರಿಯಾಕ್ಷನ್ ವಿತ್ ಇಟ್ ಈಸ್ ಆನ್ ರಿಯಾಕ್ಷನ್ ವಿತ್ ಡೈಲ್ಯೂಟ್ HNO3 ಇಟ್ ಗಿವ್ಸ್ ಆರ್ಥೋನೈಟ್ರೋ ಪ್ಯಾರಾನೈಟ್ರೋ ಅಂತ ಅವ್ರು ಹೇಳಲ್ಲ, ಇಟ್ ಗಿವ್ಸ್ A and B ಅಂತ ಹೇಳ್ಬಿಡ್ತಾರೆ. ಸೊ A and B ಇಂದಾಗಲೇ ನೀವು ಕನ್ಫ್ಯೂಸ್ ಆಗಬೇಡಿ. ಸೊ ಅವ್ರು ಏನಾರ ಹೇಳಿ, ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀವು ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಬರುತ್ತೆ ಒಂದು ಮ್ಯಾನುಫ್ಯಾಕ್ಚರಲ್ಲಿ ಅಥವಾ ಕ್ಯೂಮಿನ್ ಪ್ರೋಸೆಸ್ಸಲ್ಲಿ ಬರುತ್ತೆ. ಪ್ರಾಡಕ್ಟ್ ಬಂದಿದ್ದು ಫರ್ದರ್ ರಿಯಾಕ್ಷನ್ನ ಅವ್ರು ಕಂಟಿನ್ಯೂ ಮಾಡ್ಬೋದು. ಅಂದರೆ ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಬಂದಾಯಿತು, ಪ್ರಾಡಕ್ಟಿಂದ ಮತ್ತೆ ಇನ್ನೊಂದು ಫರ್ದರ್ ರಿಯಾಕ್ಷನ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ. ಸೊ ಎರಡೂ ರಿಯಾಕ್ಷನ್ನ ಮರ್ಜ್ ಮಾಡಿರ್ತಾರೆ ಇಲ್ಲಿ, ಒಂದು ಮ್ಯಾನುಫ್ಯಾಕ್ಚರು, ಇನ್ನೊಂದು ಅದ್ರ ಕೆಮಿಕಲ್ ಪ್ರಾಪರ್ಟೀಸ್. ಆ ಥರ ಬಂದಾಗ ನೀವು ಜಸ್ಟ್ ಒಂದೇ ಸ್ಟೆಪ್ಪಲ್ಲಿ ಏನು ಬರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಗಾಬರಿ ಆಗಬೇಡಿ. ಎರಡೆರಡು ಸೇರಿಸ್ಕೊಟ್ರು, A and B ಅಂತೆಲ್ಲ ಕೊಟ್ಟರು, ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಬರೀಬೋದು. ಸೊ ಅದಕ್ಕೆ ನಾನು ಹೇಳ್ತಿರೋದೇನು, ಎಕ್ಸ್ಪ್ಲನೇಷನ್ ಓದಿ ಫಸ್ಟ್. ನೀವು ಏನೇ ಕಂಟೆಂಟ್ ಈಗ ಚಾಪ್ಟ್ರಲ್ಲಿ ರಿಯಾಕ್ಷನ್ಸ್ ಓದ್ತಿದ್ರೆ ಅದ್ರ ಎಕ್ಸ್ಪ್ಲನೇಷನ್ನ ಒಂದು 2 ಸತಿ ಓದಿರಿ. ಆ ಎಕ್ಸ್ಪ್ಲನೇಷನ್ ತಲೆಯಲ್ಲಿದ್ದರೆ ನೀವು ಆರಾಮಾಗಿ ಏನು ಮಾಡ್ಬೋದು, ಸೊ ಇದೇ ಕ್ವಶನ್ಸ್ನ ಇಲ್ಲಿ ಕೇಳ್ತಿದ್ದಾರೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಇದು ನನ್ನ ಸಜೆಷನ್ನು. ಸರ್, ಈಗ ಪ್ಯಾಟರ್ನ್ ಬದಲಾದ ಮೇಲೆ ಪ್ರಿಪ್ರೇಟ್ರಿ ಬರ್ದಿರೋದಾ ಮಕ್ಕಳು? ಪ್ಯಾಟರ್ನ್ ಬರ್ದಾದ್ಮೇಲೆ ಪ್ರಿಪ್ರೇಟ್ರಿ ಬರ್ದಿರೋದು. ಹೌದು. ಸೊ ಈಗ ಆಲ್ರೆಡಿ ಹುಡುಗರಿಗೆ ಒಂದು ಐಡಿಯಾ ಇದೆ.
ಬಟ್ ಲಾಸ್ಟ್ ಇಯರ್ಗಿಂತ ಚಾಯ್ಸ್ ಕಡಿಮೆ ಆಗಿದೆಯಲ್ಲ, ಇದು ಚಾಯ್ಸ್ ಕಡಿಮೆ ಆಗಿರೋದು ಒಂಥರ ಡಿಸಡ್ವಾಂಟೇಜಸ್ ಹೌದು. ಪಾಸಿಟಿವ್ ತಗೊಂಡ್ರೆ ಅಡ್ವಾಂಟೇಜಸ್ ಇದೆ. ಈ ಡಿಸ್ಅಡ್ವಾಂಟೇಜಸ್ ಏನು ಅಂದರೆ, ಜಾಸ್ತಿ ಚಾಯ್ಸ್ ಇದ್ರೆ ನಾನು ಇನ್ನೂ ಯಾವ್ದಾರ ಬೇರೆದು ಈಸಿ ಇರೋದು ಬರೀತಿದ್ದೆ ಅನ್ನೋದು ಮೈಂಡ್ ಸೆಟ್ಟಲ್ಲಿ ಇರೋದು. ಸೊ ಈಗ ಅಡ್ವಾಂಟೇಜಸ್ ಏನು ಅಂತ ನೋಡೋಣ, ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ. ಸೊ ಕ್ವಶನ್ಸ್ ರೆಡ್ಯೂಸ್ ಮಾಡ್ತಿರೋದ್ರಿಂದ ಸೊ ಇಂಪಾರ್ಟೆಂಟ್ ಕ್ವಶನ್ಸ್ನೇ ಕೇಳ್ತಾರೆ ಯೂಶಲಿ. ಇಂಪಾರ್ಟೆಂಟ್ ಕ್ವಶನ್ಸೇ ಕೇಳ್ಬೇಕಾದ್ರೆ ನಂಬರ್ ಆಫ್ ಕ್ವಶನ್ಸೇ ಕಡಿಮೆ ಇರೋದ್ರಿಂದ ಆ ಇಂಪಾರ್ಟೆಂಟ್ ಕ್ವಶನ್ಸ್ನೇ ಬಂದ್ಬಿಡುತ್ತೆ. ಜಾಸ್ತಿ ಚಾಯ್ಸ್ ಇದ್ರೆ ಏನಾಗೋದು, ಯಾವ್ದಾರ ಒಂದು ಸಂದಿಲಿ ಯಾವುದೋ ಬುಕ್ಕಲ್ಲಿ ಯಾವುದೋ ಪೇಜಲ್ಲಿ ಇರೋದನ್ನು ಹುಡುಕಿ ಅಲ್ಲೊಂದು ಕ್ವಶನ್ ಫ್ರೇಮ್ ಮಾಡಿ ಹಾಕ್ಬೋದಿತ್ತು. ಈಗ ಚಾಯ್ಸ್ ಕಡಿಮೆ ಆಗಿರೋದ್ರಿಂದ ಜಾಸ್ತಿ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಕ್ವಶನ್ ಪೇಪರ್ ಮಾಡೋರು ಇಂಪಾರ್ಟೆಂಟ್ ಕ್ವಶನ್ಸ್ನ ಕವರ್ ಮಾಡಲೇಬೇಕು ಅಂತ ಮಾಡಿರ್ತೀವಿ. ಸೊ ಆ ಇಂಪಾರ್ಟೆಂಟ್ ಕ್ವಶನ್ಸೇ ಹಾಕ್ತಾರೆ. ಆಮೇಲೆ ಚಾಯ್ಸ್ ಎಕ್ಸ್ಟ್ರಾ ಬೇರೆದು ಹಾಕೋಕ್ಕೆ ಚಾನ್ಸಸ್ ಅವರಿಗೆ ಇರಲ್ಲ. ಆ ಥರ ಅಂದರೆ ನೀವು ಪಾಸಿಟಿವ್ ತಗೊಂಡ್ರೆ ಆ ಥರ ಆಗುತ್ತೆ. ಸೊ ನಿಮಗೆ ಕ್ವಶನ್ಸು ಹೀಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದ್ರ ವರ್ಡೇ ಇರಲ್ಲ. ಬಟ್ ಆ ಎಕ್ಸ್ಪ್ಲನೇಷನ್ ತಲೆಯಲ್ಲಿ ಇಟ್ಕೊಂಡು ನೀವು ಆನ್ಸರ್ ಮಾಡಬೇಕು. ಸೊ ಒಂದೇ ಸ್ಟೆಪ್ಪಲ್ಲಿ ರಿಯಾಕ್ಷನ್ಸ್ ಮುಗಿಸಲ್ಲ ಅವರು, 2-3 ಸ್ಟೆಪ್ಸ್ನ ಮರ್ಜ್ ಮಾಡಿಬಿಟ್ಟು ಪ್ರಾಡಕ್ಟ್ ಕೊಟ್ಟಿರ್ತಾರೆ. ಆ 2-3 ಸ್ಟೆಪ್ಸಲ್ಲಿ ಯಾವ್ದಾರ ಒಂದು ಕಂಟೆಂಟಾರ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಹೇಳ್ತೀನಿ ನೋಡಿ, ನಿಮಗೆ ಯಾವ್ದಾರ ಒಂದು ಎಕ್ಸ್ಪ್ಲನೇಷನ್ ಅವ್ರು ಹೇಳ್ತಾ ಇದ್ರೆ ಅದ್ರದ್ದು ಆದಷ್ಟು ಕೆಮಿಕಲ್ ಸ್ಟ್ರಕ್ಚರ್ನ ಬರ್ಕೊಳಕ್ಕೆ ಟ್ರೈ ಮಾಡಿ. ಆ ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತೆ ಅದು ಬರಿತಾ ಹೋಗಿ, ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಟ್ರೈ ಮಾಡ್ತಾ ಹೋಗಿ. ಸೊ ಯಾವ್ದಾರ ಒಂದು ಸ್ಟೆಪ್ಪಲ್ಲಿ ನಿಮಗೆ ಫ್ಲ್ಯಾಶ್ ಆಗುತ್ತೆ, ಇದು ಓಕೆ ಈ ಕಂಟೆಂಟಿಂದ ಬಂದಿರೋದು, ಈ ಚಾಪ್ಟ್ರಿಂದನೇ ಬಂದಿರೋದು, ಇದೇ ಕ್ವಶನ್ಸ್ ಇರ್ಬೋದು ಅಂತ ಒಂದು ಗೆಸ್ ಬರುತ್ತೆ. ಸೊ ಅದನ್ನು ಟ್ರೈ ಮಾಡಿ ನೀವು. ಇಲ್ಲಾಂದರೆ ನಿಮ್ಗೆ ಆಲ್ಮೋಸ್ಟ್ ಸ್ಟ್ರಕ್ಚರ್ ಬರಕೊಂಡಲ್ಲೇ ನೆಕ್ಸ್ಟ್ ಸ್ಟೆಪ್ಪಿಗೆ ಏನು ಬರುತ್ತೆ ಅಂತ ಹಿಂಗೆ ಒಂದು 6 ಮಾರ್ಕ್ ಹಾಕೊಂಡು ಟ್ರೈ ಮಾಡ್ದಲ್ಲೇ ಹೋದರೆ, ಕಂಟೆಂಟ್ ರಿಯೇಜೆಂಟ್ ಹಾಕೊಂಡಲ್ಲೇ ಹೋದರೆ, ಸುಮ್ಮನೆ ತಲೆಯಲ್ಲೇ ಕುತ್ಕೊಂಡು ಯೋಚನೆ ಮಾಡಿದ್ದು ಇದು ಆಗ್ಬೋದಾ ಅಂದ್ಕೊಂಡ್ರೆ ರಾಂಗ್ ಆಗುತ್ತೆ. ಸೊ ಏನೇ ಕ್ವಶನ್ಸ್ ಇದ್ದರೂ ಅದ್ರದ್ದು ಆದಷ್ಟು ಅದ್ರ ಕಂಟೆಂಟ್ದು ಏನು ಹೇಳಿದ್ದಾರೆ ಅದು ಎಕ್ಸ್ಪ್ಲನೇಷನ್ದು ಒಂದು ಸ್ಟ್ರಕ್ಚರ್ ಬರೀರಿ. ಅದ್ರ ಫಾರ್ಮುಲಾ ಏನೋ ಒಂದು ಹೇಳಿರ್ತಾರೆ ಹಿಂಟ್, ಅದನ್ನ ಹಾಕೊಂಡು ಟ್ರೈ ಮಾಡ್ತಾಯಿರಿ, ಅದು ಆಲ್ಮೋಸ್ಟ್ ಬರುತ್ತೆ. ಇದು ತೀರಾ ಪೂರ್ ಸ್ಟೂಡೆಂಟ್ಸಿಗೆ. ಈಗ ನಾನು ಒಂದು ಬ್ಲೂ ಪ್ರಿಂಟ್ ಹೇಳ್ಬಿಡ್ತೀನಿ. ಬ್ಲೂ ಪ್ರಿಂಟ್ ಆ್ಯಕ್ಚುಲಿ ಮಾಡೆಲ್ ಪೇಪರಲ್ಲಿ ನಿಮಗೆ ಕ್ವಶನ್ ಪೇಪರ್ ಕ್ಯಾಪ್ಸೂಲ್ಸ್ ಕೊಟ್ಟಿದ್ದಾರೆ ಕರ್ನಾಟಕ ಸ್ಟೇಟ್ ಫಾರಮಿಂದ. ಸೊ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಬ್ಲೂ ಪ್ರಿಂಟ್ ಎಲ್ಲ ಗೊತ್ತಾಗಿದೆ. ಆದರೆ ಬ್ಲೂ ಪ್ರಿಂಟು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಚೇಂಜ್ ಆದಂಗೆ ಬ್ಲೂ ಪ್ರಿಂಟು ಚೇಂಜ್ ಆಗಿರುತ್ತೆ. ಈಗ ನಾನು ಬ್ಲೂ ಪ್ರಿಂಟ್ ಬಗ್ಗೆ ಒಂದು ಐಡಿಯಾ ಕೊಡ್ತೀನಿ, ಏನೇನಿರುತ್ತೆ ಏನಾಗುತ್ತೆ ಅಂತ. ಓಕೆ, ಸೊ ಕ್ವಶನ್ ಪೇಪರ್ ಪ್ಯಾಟ್ರನಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಇದೆ. ಪಾರ್ಟ್ ಎನಲ್ಲಿ ಫಸ್ಟ್ ಮೈನು ಮತ್ತು ಸೆಕೆಂಡ್ ಮೈನ್ ಇದೆ. ಪಾರ್ಟ್ ಬಿನಲ್ಲಿ ಥರ್ಡ್ ಮೈನ್ ಒಂದೇ ಇರೋದು. ಪಾರ್ಟ್ ಸಿನಲ್ಲಿ 4th ಮೈನು ಮತ್ತು 5th ಮೈನ್ ಬರುತ್ತೆ. ಸೊ ಪಾರ್ಟ್ ಡಿನಲ್ಲಿ 6th ಮೈನ್ ಇದೆ. ಪಾರ್ಟ್ ಇನಲ್ಲಿ 7th ಮೈನ್ ಬರುತ್ತೆ. ಇದು ಎಷ್ಟೆಷ್ಟು ಬರುತ್ತೆ, ಯಾವ ಪಾರ್ಟಲ್ಲಿ ಏನು ಬರುತ್ತೆ ಅಂತ. ಈಗ ನಿಮಗೆ ಪಾರ್ಟ್ 1ಅಲ್ಲಿ MCQ ಕ್ವಶನ್ಸ್ ಇರುತ್ತೆ, 15 ಕ್ವಶನ್ಸ್ ಇರುತ್ತೆ. ಆ 15 ಕ್ವಶನ್ಸಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಕಂಪಲ್ಸರಿ ಇದ್ದೇ ಇರುತ್ತೆ. ಇಲ್ಲ ಅಂದರೆ ಇನ್ನೊಂದು ಕ್ವಶನ್ನು ಸ್ಟೇಟ್ಮೆಂಟ್ ಇರುತ್ತೆ. ಓಕೆ, ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಇರುತ್ತೆ. ಅದ್ರ ಮೇಲೆ MCQ ಫ್ರೇಮ್ ಮಾಡಿರ್ತಾರೆ. ಸೊ ಅಸರ್ಷನ್ ಆ್ಯಂಡ್ ರೀಸನ್ ಟೈಪ್ ಇದುವರೆಗೂ ಕೇಳಿಲ್ಲ. ಸೊ ಕೇಳಿದ್ರು ಕೇಳ್ಬೋದು, ಹೇಳೋಕ್ಕಾಗಲ್ಲ. ಒಂದು ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ ಅಂತ ಗೊತ್ತಾಯಿತು, ಅಥವಾ ಸ್ಟೇಟ್ಮೆಂಟ್ ಇದ್ದೇ ಇರುತ್ತೆ ಅಂತ ಗೊತ್ತಾಯಿತು. ಇದೆರಡು ಕಾಮನ್ನು. ಇನ್ನೊಂದು 3 ಕ್ವಶನ್ಸು ಹಾರ್ಡ್ಸ್ ಕ್ವಶನ್ ಕೊಟ್ಟಿರ್ತಾರೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಹೇಳ್ಬಿಟ್ಟು ಹಾರ್ಡ್ಸ್ ಕ್ವಶನ್ಸು ಇದ್ದೇ ಇರುತ್ತೆ. ಇನ್ನು 10 ಕ್ವಶನ್ಸು ನಿಮಗೆ ಒಂದು ಅವರೇಜ್ ಅಥವಾ ಈಸಿ ಕ್ವಶನ್ಸು ಬಂದೇ ಬರುತ್ತೆ. ಸೊ ನೆಕ್ಸ್ಟು ಸೆಕೆಂಡ್ ಮೈನಲ್ಲಿ, ಪಾರ್ಟ್ ಎನಲ್ಲಿ ಸೆಕೆಂಡ್ ಮೈನಲ್ಲಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಈ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸು ಮಾಡೆಲ್ ಪೇಪರೆಲ್ಲ ನೋಡಿ ಏನು ಅಂದ್ಕೊಂಡಿದ್ದೀನಿ ಅಂದರೆ, ಇದು ಆ್ಯಕ್ಚುಲಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸಲ್ಲಿ ಸೊಲ್ಯೂಷನ್ಸ್ ಚಾಪ್ಟರ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸಿಗೆ. ಅದು ಬಿಟ್ಟರೆ D&F ಇರುತ್ತೆ. D&F ಕೊಡಲಿಲ್ಲ ಅಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕೊಟ್ಟಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್ ಮೇಲೆ ಒಂದು ಇದ್ದೇ ಇರುತ್ತೆ. ಆಲ್ಕೆನ್ಸ್ ಆ್ಯಂಡ್ ಆಲ್ವರಿನ್ಸ್ ಮೇಲೆ ಇದ್ದೇ ಇರುತ್ತೆ. ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಮೇಲೂ ಒಂದು ಕ್ವಶನ್ಸು ಇದೇ ಇರುತ್ತೆ. ಸೊ ಈಗ ನಾನು ಹೇಳಿದ್ದೆಷ್ಟು 6 ಚಾಪ್ಟರ್ ಹೇಳಿದ್ದೀನಿ. 6 ಚಾಪ್ಟ್ರಲ್ಲಿ 5 ಕ್ವಶನ್ಸು ಫ್ರೇಮ್ ಮಾಡಿರ್ತಾರೆ. ನಿಮಗೆ ಆಪ್ಷನ್ಸು 5 ಕ್ವಶನಿಗೆ 5 ಫಿಲ್ಲಿಂಗ್ ದ ಬ್ಲ್ಯಾಂಕ್ಸಿಗೆ 6 ಆಪ್ಷನ್ಸ್ ಕೊಡ್ತಾರೆ. ಸೊ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಏನು ಅಂತ. ಈಗ ಚಾಪ್ಟರ್ ಹೇಳಿದ್ದೀನಿ, ಸೊಲ್ಯೂಷನ್ ಚಾಪ್ಟರ್. ಕರೆ ಇದೆ ಸರ್, ನೋಡೋಣ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಹೇಳ್ಬೋದಾ? ಹೇಮಂತ್ HKSB ಕಾಲೇಜ್ ಹಾಸನ್. ಪ್ರಶ್ನೆ ಕೇಳಿ ಸರ್. ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ಅಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆಯಲ್ಲ, ಅದು ರಿಯಾಕ್ಷನ್ಸ್ ಸ್ವಲ್ಪ ಕಷ್ಟ ಆಗುತ್ತಲ್ಲ ಸರ್, ಆ ಪಾರ್ಟ್ ಇಂದ ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮ್ ಅಲ್ಲಿ? ಸೊ ಎಂಟೈರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ನಿಮಗೆ 30 ಮಾರ್ಕ್ಸು ಜಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ಫ್ರೇಮ್ ಮಾಡಿರ್ತಾರಲ್ಲ, ಅದೇ 30 ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆ, ಅದಲ್ದಲ್ಲೇ ಮತ್ತೆ ಒಂದು ಬಯೋಮಾಲಿಕ್ಯೂಲ್ಸಲ್ಲಿ ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಬಂದೇ ಬರುತ್ತೆ. ಅದಾದಮೇಲೆ ಮಾಮೂಲಿ 1 ಮಾರ್ಕ್ಸಿಂದು MCQ ಅಥವಾ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕೇಳ್ತಾರಲ್ಲ, ಅದರಲ್ಲಿ 10 ಕ್ವಶನ್ಸ್ ಬರುತ್ತೆ. ಇದು ಕಾಮನ್ನು. ಆಲ್ಕೆನ್ಸ್, ಆಲ್ವರಿನ್ಸ್ ಮತ್ತು ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಅಂತ ಇದೆ, ಅದು 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅಲ್ಲಿಗೆ ನಿಮಗೆ 30, ಒಂದು 10, 40, ಒಂದು 45ರಿಂದ 46 ಮಾರ್ಕ್ಸಿಗೆ ಬರುತ್ತೆ. 45 ಮಾರ್ಕ್ಸ್. 45 ಮಾರ್ಕ್ಸಿಗೆ.
ಸೊ ಏನು ಗಾಬರಿ ಆಗಬೇಡಿ ಅದಕ್ಕೆಲ್ಲ. ಓಕೆ, ಇನ್ನು ಅಷ್ಟು ಟಫ್ ಇರುತ್ತೆ ಅಂತ ಅನ್ಕೋಬೇಡಿ. ಈಗ ನೀವು SN1 SN2 ಮೆಕ್ಯಾನಿಸಮ್ ಎಲ್ಲ ಓದೇ ಇದ್ದೀರಲ್ಲ, ಹೌದು ಸರ್, ಹೌದು ಆ ಮೆಕ್ಯಾನಿಸಲ್ಲಿ ಚಾರ್ಜ್ ಬರೆಯೋದು ಆ ಥರದ್ದು ಏನು ಮಿಸ್ಟೇಕ್ಸ್ ಆಗದಂಗೆ ಬರೆಯೋದು ರೂಢಿ ಮಾಡ್ಕೊಳ್ಳಿ. ಸರ್. ಸ್ಟೆಪ್ಸಿಗೂ ಮಾರ್ಕ್ಸ್ ಇರುತ್ತೆ ಸರ್? ಫುಲ್ ಕರೆಕ್ಟ್ ಆನ್ಸರ್ ಪ್ರತಿಯೊಂದು ನೀವು ಯಾವುದೇ ವ್ಯಾಲ್ಯೂಯೇಷನ್ ಮಾಡಿದ್ರು ಆ ಸ್ಟೆಪ್ಪಿಗೆ ಮಾತ್ರ ಮಾರ್ಕ್ಸ್ ಇರುತ್ತೆ. ಆ ಸ್ಟೆಪ್ ಕರೆಕ್ಟಾಗಿದ್ದರೆ ಆ ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ರೈಟ್ ಇದ್ದರೆ ಅದಕ್ಕೆ ಬರುತ್ತೆ. ಈ ಫಸ್ಟ್ ಸ್ಟೆಪ್ ರಾಂಗ್ ಬರ್ದು ನೆಕ್ಸ್ಟ್ ಸ್ಟೆಪ್ ರೈಟ್ ಬರ್ತಿದ್ರು ಮಾರ್ಕ್ಸ್ ಅವಾರ್ಡ್ ಆಗುತ್ತೆ. ಆದರೆ ರೈಟ್ ಇರೋದಕ್ಕೆ ಮಾತ್ರ ಅವಾರ್ಡ್ ಆಗುತ್ತೆ. ರಾಂಗ್ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಆದರೂ ಅದು 0 ಆಗಿಬಿಡುತ್ತೆ. ಓಕೆ ಸರ್, ಓಕೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸೊ ನಾನು ಈಗ ಹೇಳ್ತಿದ್ದೆ, ಈಗ ಯಾವುದೇ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕೊಟ್ಟರು ಸೊಲ್ಯೂಷನ್ಸ್ ಚಾಪ್ಟರಿಂದ ಒಂದು ಬರುತ್ತೆ ಅಂದರೆ ಆ ಚಾಪ್ಟರ್ ಬಗ್ಗೆ ಒಂದು ಚೂರು ಓದಿರೋ ಐಡಿಯಾ ಇದ್ದರೆ, ಸೊ ಆ ವರ್ಡ್ ಬರ್ತಿದ್ದಂಗೆ ಆ ಚಾಪ್ಟರ್ದು ಅಂತ ಗೊತ್ತಾಗುತ್ತೆ. ಆ ವರ್ಡ್ ಗೊತ್ತಾದರೆ ಆ ಚಾಪ್ಟರ್ದು ಫಿಲ್ ಮಾಡ್ಬೋದು. ಸೊ ಯಾವುದು ಸ್ವಲ್ಪ ಬಿಲೋ ಅವರೇಜ್ ಸ್ಟೂಡೆಂಟ್ಸು ಸಹ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸು 5ಕ್ಕೆ 5 ತಪ್ಪಿಲ್ದಂಗೆ ಬರಿಬೋದು. ಸೊ ಏನಾರ ಮಿಸ್ಟೇಕ್ಸ್ ಆದರೆ 1 ಮಾರ್ಕ್ಸ್ ಹೋಗುತ್ತೆ ಅಂತ ಅಂದ್ಕೊಳ್ಳಿ, ಒಂದು 4 ಮಾರ್ಕ್ಸ್ ಅಂತೂ ತೊಗೋಬೋದು. ಮತ್ತು MCQ ಕ್ವಶನ್ಸಲ್ಲೂ ಅಷ್ಟೇ 10 ಈಸಿ ಕ್ವಶನ್ಸ್ ಕೊಟ್ಟಿರ್ತಾರೆ. 10ನಲ್ಲಿ ಸ್ವಲ್ಪ ಪೂರ್ ಇದ್ದಾನೆ ಹುಡುಗ, ನಾಲೆಡ್ಜ್ ಇಲ್ಲ ಅಷ್ಟು ಅಂದರು, ಅವನು ಒಂದು 4 to 5 ಮಾರ್ಕ್ಸ್ ಅಂತೂ ತೊಗೋಬೋದು MCQನಲ್ಲಿ. ಸೊ ಅಲ್ಲಿಗೆ 9 ಮಾರ್ಕ್ಸ್ ಆಗೋಯ್ತು. 5 ಮಾರ್ಕ್ಸು MCQಯಿಂದ ಮತ್ತು 4 ಮಾರ್ಕ್ಸು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸಿಂದ ಬರುತ್ತೆ ಅಂತ ಅನ್ಕೊಳ್ಳೋಣ. 9 ಮಾರ್ಕ್ಸ್ ತೊಗೋಬೋದು. ಅದಲ್ಲದೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇದೆ. ಓಕೆ, ಸೊ ಈ ಇಂಪಾರ್ಟೆಂಟ್ ಕ್ವಶನ್ಸು ಓದ್ಕೊಬಿಟ್ರೆ ಸ್ವಲ್ಪ ಹುಡುಗರು ಬಿಲೋ ಅವರೇಜ್ ಸ್ಟೂಡೆಂಟ್ಸು ಪಾಸ್ ಆಗ್ಬೋದು. ಸೊ ಬಿಲೋ ಅವರೇಜ್ ಸ್ಟೂಡೆಂಟ್ಸಿಗೆ ಹೇಳ್ತಿದ್ದೀನಿ. ಈಗ ನೆಕ್ಸ್ಟ್ ಬೇಕಾದ್ರೆ ಎಬೋ ಅವರೇಜ್ ಸ್ಟೂಡೆಂಟ್ಸಿಗೆ ಡಿಸ್ಕಸ್ ಮಾಡ್ತೇನೆ. ಸೊ ಏನಿದೆ ಈಗ 2 ಮಾರ್ಕ್ಸ್ ಕ್ವಶನ್ಸು ಬಿಡಿ, ಅದು ಟಫ್ ಇರುತ್ತೆ, ಸ್ವಲ್ಪ ಟ್ವಿಸ್ಟ್ ಮಾಡೇ ಕೇಳ್ತಾರೆ. ಈಸಿ ಕ್ವಶನ್ಸ್ ಒಂದು 2 ಇರುತ್ತೆ, ಇನ್ನು ಉಳಿದಿದ್ದೆಲ್ಲ ಒಂಚೂರು ಟಫ್ ಮಾಡೇ ಕೇಳಿರ್ತಾರೆ. ಸೊ ಆದರೆ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲೆ ಇರುತ್ತೆ. ಸೊ 3 ಮಾರ್ಕ್ಸ್ ಕ್ವಶನ್ಸು ಪಾರ್ಟ್ C ಇರುತ್ತಲ್ಲ, ಅದು ಇನ್ಆರ್ಗ್ಯಾನಿಕ್ ಬಿಟ್ಟರೆ ಇನ್ಯಾವುದು ಕೇಳಲ್ಲ. ಸೊ ಪಾರ್ಟ್ Cನಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ, ಹಾಗಾದರೆ D and F ಬ್ಲಾಕ್ ಬರುತ್ತೆ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬರುತ್ತೆ. ಸೊ D and F ಬ್ಲಾಕ್ ಎಲಿಮೆಂಟ್ಸಿಂದ 3 ಕ್ವಶನ್ಸ್ ಕೇಳಿದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸಿಂದ 2 ಕ್ವಶನ್ಸ್ ಕೇಳ್ತಾರೆ. ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ 3 ಕ್ವಶನ್ಸ್ ಕೇಳಿದರೆ D and F ಬ್ಲಾಕಿಂದ 2 ಕ್ವಶನ್ಸ್ ಕೇಳ್ತಾರೆ. ಸೊ ಏನು ಕ್ವಶನ್ಸ್ ಕೇಳ್ಬೋದು ಈ 3 ಮಾರ್ಕ್ಸಿಗೆ? ಪಾರ್ಟ್ Cನಲ್ಲಿ 3 ಮಾರ್ಕ್ಸಿಗೆ ಏನು ಕೇಳ್ಬೋದು? ಸೊ ಪಾರ್ಟ್ C ಅಂತಿದ್ದಂಗೆ ನಿಮಗೆ ಒಂದು ನೆನಪಲ್ಲಿರಬೇಕು, ಕ್ವಶನ್ ನಂಬರ್ 26 to 30 ಮಾತ್ರ ಅದರಲ್ಲಿ ಬರೋದು. ಅದು D and F ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ ಬಗ್ಗೆನೇ ಕೇಳಿರ್ತಾರೆ, ಅದು ಬಿಟ್ಟು ಇನ್ಯಾವುದು ಕೇಳಿರಲ್ಲ. ಸೊ ಪಾರ್ಟ್ Cಗೆ ಹೋಗೋಣ. ಪಾರ್ಟ್ Cನಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಏನು ಕೇಳ್ಬೋದು ಅಂತ. ಸೊ ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ವರ್ನರ್ಸ್ ಥಿಯರಿ ಮೇಲೆ ಕೇಳ್ತಾರೆ ಕ್ವಶನ್ಸ್ ಅಂತ. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಅದು ಬಿಟ್ಟರೆ KMNO4 ಮತ್ತು K2CR207 ಪ್ರಿಪ್ರೇಷನ್ಸ್ ಬಗ್ಗೆ ಕೇಳ್ತಾರೆ ಅಂತ ಗೊತ್ತಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನು, KMNO4 K2CR207 ರಿಯಾಕ್ಷನ್ಸು ಕೇಳ್ಬೋದು. ಸೊ ಇದರಲ್ಲಿ ನಾನು ಹೇಳ್ತಾ ಇರೋದೇನು, ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಏನಾರು ಕ್ವಶನ್ ಫ್ರೇಮ್ ಮಾಡಿದರೆ ನಿಮಗೆ 3 ಕ್ವಶನ್ಸ್ ಕೊಟ್ಟಿದ್ರೆ 2 ಕ್ವಶನ್ಸ್ ಈಸಿ ಕೊಡ್ತಾರೆ, 1 ಕ್ವಶನ್ ಟಫ್ ಮಾಡಿರ್ತಾರೆ. ಅಥವಾ D and F ಅಲ್ಲೇ ಏನಾರು ಕೇಳಿದರೆ 3 ಕ್ವಶನ್ಸ್ ಕೇಳಿದರೆ 2 ಕ್ವಶನ್ಸು ಅದರಲ್ಲೇ ಈಸಿ ಮಾಡಿ 1 ಕ್ವಶನ್ ಅಂತೂ ಟಫ್ ಮಾಡ್ತಾರೆ. ಸೊ ನಾವು ಯಾಕೆ ಕಾನ್ಸಂಟ್ರೇಟ್ ಮಾಡೋಣ? ಪಾರ್ಟ್ Cನಲ್ಲಿ ನಾನು ಹೇಳ್ತಾ ಇರೋದು ಎಷ್ಟು ಅಟೆಂಡ್ ಮಾಡಬೇಕು, ಔಟ್ ಆಫ್ 5 ಕ್ವಶನ್ಸು 3 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಸೊ 5 ಕೊಟ್ಟಿದ್ರೆ 2 ಕ್ವಶನ್ಸ್ ಟಫ್ ಇರುತ್ತೆ, ಆ ಟಫ್ 2 ಬಿಟ್ಬಿಡಿ, ಈಸಿ ಕ್ವಶನ್ಸ್ ಚಾಯ್ಸ್ ಮಾಡೋಣ. ಈಸಿ ಕ್ವಶನ್ಸ್ ಏನು ಕೇಳ್ತಾರೆ? D and F ಅಲ್ಲಿ ಯಾವ್ದು ಕೇಳ್ಬೋದು? ಒಂದು KMNO4 ಅಥವಾ K2CR207 ಪ್ರಿಪ್ರೇಷನ್ಸ್ ಕೇಳ್ತಾರೆ ಅಂತಿದ್ದೀನಿ. ಸೊ ಅದು ಆಲ್ಮೋಸ್ಟ್ ಇದ್ದೇ ಇರುತ್ತೆ, 90% ಇದ್ದೇ ಇರುತ್ತೆ, ಅದನ್ನು ಓದ್ಕೊಳ್ಳಿ. ಅದು ಬಿಟ್ಟರೆ ಇನ್ನೇನು ಕೇಳ್ಬೋದು? ಲ್ಯಾಂಥನೈಡ್ ಕಾಂಟ್ರಾಕ್ಷನು ಆ್ಯಂಡ್ ಇಟ್ಸ್ ಕಾನ್ಸಿಕ್ವೆನ್ಸಸ್ ಕೇಳ್ಬೋದು, ಅದನ್ನು ಮಿಸ್ ಮಾಡಬೇಡಿ, ಅದನ್ನು ಓದ್ಕೊಳ್ಳಿ. ಸೊ ನೆಕ್ಸ್ಟು ಅಪ್ಲಿಕೇಶನ್ಸ್ ಯೂಸಸ್ ಓದ್ಕೊಳ್ಳಿ. ಲ್ಯಾಂಥನೈಡ್ಸ್ ಯೂಸಸ್ ಎಲ್ಲ ಇದೆಯಲ್ಲ, ಅದು ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಇನ್ನೇನು ಕೇಳ್ಬೋದು? ಕಲರ್ ಕಾಂಪೌಂಡ್ಸು ಏನಕ್ಕೆ ಬರುತ್ತೆ, ಎಕ್ಸಾಂಪಲ್ಸು ಮತ್ತು ಎಕ್ಸ್ಪ್ಲನೇಷನ್ಸ್ ಕೇಳ್ಬೋದು. ಅಥವಾ ಕೆಟಾಲಿಟಿಕ್ ಪ್ರಾಪರ್ಟಿ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸು, ಅದರದ್ದು ಏನಾರು ಮೆಕ್ಯಾನಿಸಮ್ ಬರೀರಿ ಅಂತಲೂ ಕೇಳ್ಬೋದು. ಸೊ ಟ್ವಿಸ್ಟ್ ಮಾಡ್ತಾರೆ ಅಂತ ಹೇಳ್ತೀನಲ್ಲ, ಹಾಗಾಗಿ ಮೆಕ್ಯಾನಿಸಮ್ನು ಕೇಳ್ಬೋದು. ಇದುವರೆಗೂ ಕೇಳಿತ್ತಿಲ್ಲ, ಈಗೆಲ್ಲ ಕೇಳ್ತಿದ್ದಾರೆ ಆ್ಯಕ್ಚುಲಿ. ಅದು ಬಿಟ್ಟರೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸು, ಡೆಫಿನಿಷನ್ಸು ಮತ್ತು ಕ್ಯಾರೆಕ್ಟರಿಸ್ಟಿಕ್ಸು. ಸೊ ಮೇಯ್ನಾಗಿ ಏನು ಓದ್ತೀರಾ? ಯಾವುದೇ ಪೂರ್ ಸ್ಟೂಡೆಂಟ್ ಆದರೂ KMNO4 K2CR207 ಪ್ರಿಪ್ರೇಷನ್ ಓದ್ಕೊತೀರಾ, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಆ್ಯಂಡ್ ಇಟ್ಸ್ ಕಾನ್ಸಿಕ್ವೆನ್ಸಸ್ ಓದ್ತೀರಾ, ಕಲರ್ ಪ್ರಾಪರ್ಟಿ ಓದ್ತೀರಾ ಮತ್ತು ಕೆಟಾಲಿಟಿಕ್ ಪ್ರಾಪರ್ಟಿ ಓದ್ತೀರಾ. ಇಷ್ಟು D and F ಅಲ್ಲಿ ಮಿನಿಮಮ್ ಓದಲೇಬೇಕು. ಓಕೆ, ಅದು ಬಿಟ್ಟರೆ ಸ್ವಲ್ಪ ಬೇರೆ ಕ್ವಶನ್ಸ್ ಇದೆ, ಅದು ಎಬೋ ಅವರೇಜ್ ಸ್ಟೂಡೆಂಟ್ಸಿಗೆ ಆಮೇಲೆ ಹೇಳ್ತೀನಿ ನಾನು. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಏನಿರ್ತೀರಾ? ವರ್ನರ್ಸ್ ಥಿಯರಿ ಓದ್ತೀರಾ, ವೇಲೆನ್ಸ್ ಬಾಂಡ್ ಥಿಯರಿ ಓದ್ತೀರಾ. 4 ಕಾಂಪ್ಲೆಕ್ಸ್ ಇದೆ, 4 ಕಾಂಪ್ಲೆಕ್ಸ್ಗೆ ಡೀಟೇಲಿಗೆ ಜಾಮೆಟ್ರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮತ್ತು ಹೈಬ್ರಿಡೈಸೇಷನ್ ಬರೆಯೋದು ಕ್ಲೀನಾಗಿ ಕಲ್ತ್ಕೊಳ್ಳಿ. ಇವೆರಡು ಅಂತೂ ಗೊತ್ತೇ ಇರಬೇಕು. ಇವೆರಡರಲ್ಲಿ ಒಂದು ಕ್ವಶನ್ಸ್ ಬಂದೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬಿಟ್ಟರೆ ಇನ್ನೇನು ಕೇಳ್ಬೋದು? ಆಪ್ಟಿಕಲ್ಲು ಮತ್ತು ಜೊಮೆಟ್ರಿಕಲ್ ಐಸೋಮರಿಸಮ್ ಬಗ್ಗೆ ಕೇಳ್ಬೋದು, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಪ್ಲಿಕೇಶನ್ ಬಗ್ಗೆ ಕೇಳ್ಬೋದು, ಅಥವಾ IUPAC ನೇಮ್ ಬಗ್ಗೆ ಎಲ್ಲ ಕೇಳ್ಬೋದು. ಆ ಥರದ್ದಿರುತ್ತೆ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಂತ ಓದಿದ್ದೀರಾ, ಅದ್ರದ್ದು ಡಯಾಗ್ರಾಮ್ ಬರೆಯೋಂಥದ್ದು, ಮತ್ತು CFSC ಕ್ಯಾಲ್ಕುಲೇಷನ್ ಮಾಡೋಂಥದ್ದು, ಅಥವಾ ಐ ಸ್ಪಿನ್ ಲೋ ಸ್ಪಿನ್ ಕಾಂಪ್ಲೆಕ್ಸ್ಗೆ ಸ್ಟ್ರಕ್ಚರ್ ಬರೀರಿ ಅಂತ ಕೇಳ್ಬೋದು. ಈ ಥರದ್ದು ಕೇಳ್ತಾರೆ. ಸೊ ಪಾರ್ಟ್ Cನಲ್ಲಿ ನೀವು ಔಟ್ ಆಫ್ 5 ಕ್ವಶನ್ಸು
3 ಕ್ವಶನ್ಸ್ ಮಾತ್ರ ಅಟೆಂಡ್ ಮಾಡಬೇಕು. 3 ಕ್ವಶನ್ಸ್ ಈಸಿ ಇರೋದು ಚಾಯ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಯಾವುದೇ ಈಗ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಅಷ್ಟು ಅಟೆಂಡ್ ಮಾಡ್ಕೊಳ್ಳಿ. ಸೊ ಟಫ್ ಇರೋದು ಬೇಕಿದ್ರೆ ನಾನು ಆಮೇಲೆ ಹೇಳ್ತೀನಿ, ಒಂದು ಸ್ವಲ್ಪ ಅದು ಇನ್ ಡೆಪ್ತಾಗಿ ಹೋಗಿರ್ತಾರೆ ಕ್ವಶನ್ಸು, ಅದನ್ನು ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಸೊ ನೆಕ್ಸ್ಟು ಪಾರ್ಟ್ ಸಿನಲ್ಲೇ ಮತ್ತು ಇನ್ನೊಂದು ಮೇಯ್ನ್ ಇದೆ, 5th ಮೇಯ್ನ್ ಅಂತ. ಓಕೆ, ಈ 5th ಮೇಯ್ನಲ್ಲಿ ಬರೀ ಫಿಸಿಕಲ್ ಕೆಮಿಸ್ಟ್ರಿ ಕ್ವಶನ್ಸಿಗೆ ಕೇಳ್ತಾರೆ, ಇನ್ಯಾವುದು ಕೇಳ. 5th ಮೇಯ್ನಲ್ಲಿ ಬರೀ ಫಿಸಿಕಲ್ ಕೆಮಿಸ್ಟ್ರಿಯಿಂದನೇ ಇರುತ್ತೆ. ಹಾಗಾದರೆ ಕ್ವಶನ್ಸ್ ಬಂದರೆ ಸೊಲ್ಯೂಷನ್ ಚಾಪ್ಟ್ರಿಂದ ಬರಬೇಕು, ಎಲೆಕ್ಟ್ರೋ ಕೆಮಿಸ್ಟ್ರಿಯಿಂದ ಬರಬೇಕು ಮತ್ತು ಕೆಮಿಕಲ್ ಕೈನೆಟಿಕ್ಸಿಂದ ಬರಬೇಕು. ಸೊ ಸೊಲ್ಯೂಷನ್ಸ್ ಚಾಪ್ಟ್ರಲ್ಲಿ ಯಾವ್ದು ಕೇಳ್ತಾರೆ, ಜನರಲ್ಲಾಗಿ ಕೇಳ್ತಾ ಇರೋದು ಇದುವರೆಗೂ ಅದು ಕಾಮನ್ ಕ್ವಶನ್ಸ್, ಅದು ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸು, ಪಾಸಿಟಿವ್ ಡಿವಿಷನ್ ಆ್ಯಂಡ್ ನೆಗೆಟಿವ್ ಡಿವಿಷನ್ ಫ್ರಮ್ ರೋಲ್ಸ್ ಲಾ. ಅದನ್ನು ಬೇರೆ ಥರ ಎಲ್ಲ ಕೇಳ್ತಾರೆ. ನಾನ್ ಐಡಿಯಲ್ ಟೈಪ್ ಆಫ್ ಸೊಲ್ಯೂಷನ್ಸು, ಡಿಫ್ರೆನ್ಸಸ್ ಬಿಟ್ವೀನ್ ದಿ ನಾನ್ ಐಡಿಯಲ್ ಟೈಪ್ ಆಫ್ ಸೊಲ್ಯೂಷನ್ಸ್ ಅಂತ ಕೇಳ್ಬೋದು. ಹೆನ್ರಿಸ್ ಲಾ, ರೋಲ್ಸ್ ಲಾ, ಮತ್ತು ಮ್ಯಾಥಮೆಟಿಕಲ್ ಈಕ್ವೇಷನ್ ಬರೆಯೋದು ಹೆನ್ರಿಸ್ ಲಾಗೆ, ಈ ಅಪ್ಲಿಕೇಶನ್ಸ್ ಬರೆಯೋದು, ಮತ್ತು ಒಂದು ರಿಲೇಷನ್ ಇದೆ, ಯಾವುದು KH ಇನ್ಕ್ರೀಸ್ ಆದರೆ KH ವ್ಯಾಲ್ಯೂ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರು ಬಟ್ ಸಾಲ್ಬಿಟಿ ಡಿಕ್ರೀಸಸ್ ಅಂತೆಲ್ಲ ಆ ಥರ ರಿಲೇಷನ್ ಕೇಳೋದು. ಮೊಲಾಲಿಟಿ ಎಲ್ಲ ವೇರಿಯೇಷನ್ಸ್ ವಿತ್ ಟೆಂಪ್ರೇಚರ್ ಆ ಥರದ್ದೆಲ್ಲ ಕೇಳೋದೆಲ್ಲ ಮಾಡ್ತಾರೆ. ಸೊ ಮೇಯ್ನಾಗಿ ಐಡಿಯಲ್ ನಾನ್ ಐಡಿಯಲ್ ಓದ್ಕೊಳ್ಳಿ, ಪಾಸಿಟಿವ್ ಡಿವಿಷನ್ ನೆಗೆಟಿವ್ ಡಿವಿಷನ್ ಓದ್ಕೊಳ್ಳಿ, ಮತ್ತು ಹೆನ್ರಿಸ್ ಲಾ, ರೋಲ್ಸ್ ಲಾ ಓದ್ಕೊಳ್ಳಿ. ಇದು 3 ಮಾರ್ಕ್ಸಿಗೆ ಸೊಲ್ಯೂಷನ್ ಚಾಪ್ಟ್ರಲ್ಲಿ ಇಷ್ಟು ಓದಿರಲೇಬೇಕು. ಎಲೆಕ್ಟ್ರೋ ಕೆಮಿಸ್ಟ್ರಿಲಿ ಯಾವ್ದು ಓದ್ತೀರಾ, ಎಲೆಕ್ಟ್ರೋ ಕೆಮಿಸ್ಟ್ರಿಲಿ ಆ್ಯಕ್ಚುಲಿ 2 ಕ್ವಶನ್ಸ್ ಕೊಡ್ತಾರೆ. ಸೊಲ್ಯೂಷನ್ಸ್ ಅಲ್ಲಾದರೆ 1 ಕ್ವಶನ್ಸ್ ಬರುತ್ತೆ ಅಷ್ಟೇ, ಪಾರ್ಟ್ ಸಿನಲ್ಲಿ 5th ಮೇಯ್ನಲ್ಲಿ. ಬಟ್ ಎಲೆಕ್ಟ್ರೋ ಕೆಮಿಸ್ಟ್ರಿಲಿ 2 ಕ್ವಶನ್ಸ್ ಬರುತ್ತೆ. 2 ಕ್ವಶನ್ಸ್ ಯಾವುದು ಅಂದರೆ, ಸೊ ಒಂದು ಕಲ್ತಿರಲೇಬೇಕು, ಯಾವುದು ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಡೇನಿಯಲ್ ಸೆಲ್ ಓದಿರಲೇಬೇಕು, ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ SHE ಓದಿರಲೇಬೇಕು. ಇವೆರಡರಲ್ಲೂ ಏನು ಕೇಳ್ಬೋದು, ರೆಡಾಕ್ಸ್ ಈಕ್ವೇಷನ್ ಕೇಳ್ಬೋದು, ಇನಾಟ್ ಸೆಲ್ ಕೇಳ್ಬೋದು, ಸೆಲ್ ರೆಪ್ರೆಸೆಂಟೇಷನ್ ಕೇಳ್ಬೋದು, ಅಥವಾ ಆಫ್ ಸೆಲ್ದು SHEದು ಆಫ್ ಸೆಲ್ ಕೇಳ್ಬೋದು, ಆಫ್ ಸೆಲ್ ರೆಪ್ರೆಸೆಂಟೇಷನ್ನು ಕೇಳ್ಬೋದು, ಆಕ್ಸಿಡೇಷನ್ ಅರ್ತಿ ಕ್ಯಾಥೋಡು, ಆಕ್ಸಿಡೇಷನ್ ಅರ್ತಿ ಆ್ಯನೋಡು, ರಿಡಕ್ಷನ್ ಅರ್ತಿ ಕ್ಯಾಥೋಡು, ಈ ಥರ ಬರೀರಿ ಅಂತ ಪರ್ಟಿಕ್ಯುಲರ್ ಅದನ್ನೇ ಕೇಳ್ಬೋದು. ಸೊ ಒಟ್ಟಿನಲ್ಲಿ SHE ಓದ್ಕೊಳ್ಳಿ, ಡೇನಿಯಲ್ ಸೆಲ್ ಅಂತೂ ಓದಿರಿ. ಮತ್ತು ಲೆಡ್ ಆ್ಯಸಿಡ್ ಬ್ಯಾಟ್ರೀಸ್, ಸೆಕೆಂಡ್ರಿ ಸೆಲ್ಸಲ್ಲಿ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರಲಿ. ಕ್ಯಾಥೋಡ್ ರಿಯಾಕ್ಷನ್ ಏನಾಗುತ್ತೆ, ಆ್ಯನೋಡ್ ರಿಯಾಕ್ಷನ್ ಏನಾಗುತ್ತೆ, ಓವರಾಲ್ ರಿಯಾಕ್ಷನ್ನು, ಸೆಲ್ ರೆಪ್ರೆಸೆಂಟೇಷನ್ ಇಷ್ಟು ಗೊತ್ತಿರಬೇಕು. ಸೊ ನೆಕ್ಸ್ಟು ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ ಅಂತ ಇದೆಯಲ್ಲ, ಸೊ H2O2 ಫ್ಯೂಯಲ್ ಸೆಲ್ ಡೆಫಿನೇಷನ್ನು ಮತ್ತು ಅದರ ರಿಯಾಕ್ಷನ್ಸು, ಕ್ಯಾಥೋಡ್ ಆ್ಯನೋಡ್ ರಿಯಾಕ್ಷನ್ಸು ಅದು ಓದ್ಕೊಳ್ಳಿ. ಮೆಕ್ಯಾನಿಸಮ್ ಆಫ್ ಕರೋಷನ್ಸ್ ಗೊತ್ತಿರಲಿ. ನೆಕ್ಸ್ಟು ಕೋಲ್ರಾಸ್ಟ್ ಲಾ ಇದೆಯೇ, ಕೋಲ್ರಾಸ್ಟ್ ಲಾ ಡೆಫಿನೇಷನ್ನು ಮತ್ತು ಅದರದ್ದು ಅಪ್ಲಿಕೇಶನ್ಸ್. ಓಕೆ, ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಯಾವುದದು ಅಂತ ಅದ್ರ ಮೇಲೆ ಪ್ರಾಬ್ಲಮ್ಸೇ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಸೊ ಮತ್ತು ಸಾಲ್ಟ್ ಬ್ರಿಡ್ಜ್ ಯೂಸಸ್ಸು ಮತ್ತು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಬಗ್ಗೆ ಅಪ್ಲಿಕೇಶನ್ಸ್ ಕೇಳ್ಬೋದು. ಇದು 3 ಮಾರ್ಕ್ಸಿಗೆ ಕೇಳೋ ಅಂಥ ಕ್ವಶನ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಒಟ್ಟಿನಲ್ಲಿ 2 ಕ್ವಶನ್ಸ್ ಬರುತ್ತೆ. 2 ಕ್ವಶನ್ಸಲ್ಲಿ ಒಂದಂತೂ ಈಸಿ ಇರುತ್ತೆ, ಅದರ ಒಂದು SHEನೋ ಅಥವಾ ಲೆಡ್ ಆ್ಯಸಿಡ್ ಬ್ಯಾಟ್ರಿನೋ ಅಥವಾ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ಸಲ್ಲೋ ಈ ಥರದ್ದೊಂದು ಕೇಳ್ತಾರೆ. ಇನ್ನೊಂದು ಅದರಲ್ಲಿ ಏನಾರ ಈ ಹೇಳಿರೋ ಕ್ವಶನ್ಸಲ್ಲಿ ಏನಾರ ಟ್ವಿಸ್ಟ್ ಮಾಡು ಕೇಳ್ಬೋದು, ಅದು ಎಲೆಕ್ಟ್ರೋ ಕೆಮಿಸ್ಟ್ರಿ ಪಾರ್ಟಲ್ಲಿ. ಸೊ ನೆಕ್ಸ್ಟ್ ಎಲೆಕ್ಟ್ರೋ ಕೆಮಿಸ್ಟ್ರಿಲಿ 2 ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದ್ದೀನಿ. ಈಗ ಕೆಮಿಕಲ್ ಕೈನೆಟಿಕ್ಸ್ ಬಂದರೆ ಅದರಲ್ಲಿ 1 ಕ್ವಶನ್ ಇದ್ದೇ ಇರುತ್ತೆ. ಸೊ 1 ಕ್ವಶನ್ಸು ಕೆಮಿಕಲ್ ಕೈನೆಟಿಕ್ಸಲ್ಲಿ ಏನು ಕೇಳ್ಬೋದು, ನಿಮಗೆ ಮೆಜಾರಿಟಿ ಇದೇ ಕ್ವಶನ್ಸ್ ಕೇಳಿರ್ತಾರೆ, 99% ಇದೆ ಅನ್ಕೋತೀನಿ. ಸೊ ಯಾವುದು ಇಂಟಿಗ್ರೇಟೆಡ್ ರೇಟ್ ಕಾನ್ಸ್ಟೆಂಟ್ ಫಾರ್ 0 ಆರ್ಡರ್ ಫಸ್ಟ್ ಆರ್ಡರು, ಏನಾರ ಎಕ್ಸೆಪ್ಷನಲ್ಲಿ ಕೇಳಿದರೆ ಗ್ಯಾಸ್ ಫೇಸಿಗೆ ಕೇಳ್ಬೋದು, ಅದು 20 to 30% ಚಾನ್ಸಸ್ ಅಷ್ಟೇ. ಬಟ್ 0 ಆರ್ಡ್ರು ಮತ್ತು ಫಸ್ಟ್ ಆರ್ಡ್ರು ಚೆನ್ನಾಗಿ ಓದ್ಕೊಳ್ಳಿ, ಅದು ಆಕ್ವೆ ಸೊಲ್ಯೂಷನ್ಸ್ಗೆ ಓದ್ಕೊಳ್ಳಿ. ಗ್ಯಾಸ್ ಫೇಸ್ ಒಂದು ಸ್ಕೋರ್ ಮಾಡೋ ಹುಡುಗರು ಮಿಸ್ ಮಾಡಬೇಡಿ, ಅದನ್ನು ಓದಿರಿ. ಸೊ ಅದರಿಂದ ಕವರ್ ಆಗುತ್ತೆ. ಸೊ ನಾನೀಗ ಏನು ಐಡಿಯಾ ಹೇಳ್ಕೊಟ್ಟೆ ನಿಮಗೆ, ಪಾರ್ಟ್ ಸಿನಲ್ಲಿ 5th ಮೇನಲ್ಲಿ ಔಟ್ ಆಫ್ 4 ಕ್ವಶನ್ಸು 2 ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ. 4 ಕ್ವಶನ್ಸಲ್ಲಿ ಒಂದು ಸೊಲ್ಯೂಷನಿಂದ ಬರುತ್ತೆ, 2 ಎಲೆಕ್ಟ್ರೋ ಕೆಮಿಸ್ಟ್ರಿಯಿಂದ ಬರುತ್ತೆ, ಒಂದು ಕೆಮಿಕಲ್ ಕೈನೆಟಿಕ್ಸಿಂದ ಬರುತ್ತೆ ಅಂತ ಹೇಳಿದ್ದೀನಿ. ಇದು ಫಿಸಿಕಲ್ ಕೆಮಿಸ್ಟ್ರಿ ಕಂಪ್ಲೀಟ್ ಪಾರ್ಟ್. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ರಸಾಯನಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ರವಿಕುಮಾರ್ GN, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹೊಳೆನರಸೀಪುರ. ಸರ್, ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನ ನೋಡ್ತಾ ಇದ್ವಿ, ಅದರಲ್ಲಿ ಡಿ ಪಾರ್ಟಿಗೆ ಹೋಗಿದ್ದೀವಿ. ಪಾರ್ಟ್ ಡಿನಲ್ಲಿ ಕಂಪ್ಲೀಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸ್ ಇರುತ್ತೆ, ಅದು ಬಿಟ್ಟು ಇನ್ಯಾವುದಿರಲ್ಲ. ಸೊ ಎಲ್ಲ ಚಾಪ್ಟರ್ 5 ಚಾಪ್ಟರ್ ಇದೆ, 5 ಚಾಪ್ಟ್ರಿಂದ ಒಂದೊಂದು ಕ್ವಶನ್ಸ್ ಬರುತ್ತೆ. ಬಟ್ ಆಲ್ಡಿಹೈಡ್ಸ್ ಕೀಟನ್ಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡಿಂದ 2 ಕ್ವಶನ್ಸ್ ಬರುತ್ತೆ. ಸೊ ಹಾಗಾದರೆ ಎಲ್ಲದರಲ್ಲೂ ಒಂದೊಂದು ಬರುತ್ತೆ ಅಂತ ಗೊತ್ತಾಯಿತು. ಯಾವುದು ಆಲ್ಕೆನ್ಸಿಂದ, ಆಲೋರಿನ್ಸಿಂದ ಒಂದು ಬರುತ್ತೆ, ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸಿಂದ 1 ಕ್ವಶನ್ ಬರುತ್ತೆ. ಬಟ್ ಆಲ್ಡಿಹೈಡ್ಸ್ ಕೀಟೋನ್ಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡಿಂದ 2 ಕ್ವಶನ್ಸ್ ಬರುತ್ತೆ. ಅಮೈನ್ಸಿಂದ 1 ಬರುತ್ತೆ, ಬಯೋಮಾಲಿಕ್ಯೂಲ್ಸಿಂದ 1 ಬರುತ್ತೆ. ಸೊ ಆರ್ಗ್ಯಾನಿಕಲ್ಲಿ ಆ್ಯಕ್ಚುಲಿ ನಮ್ಮ ಮೇಯ್ನಾಗೆ ಪ್ರಾಬ್ಲಮ್ಸ್ ಅಂದರೆ ಎಸ್ಪೆಷಲಿ ರೂರಲ್ ಸ್ಟೂಡೆಂಟ್ಸಿಗೆ ಸ್ವಲ್ಪ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಟಫ್ ಅಂತ ಫೀಲ್ ಆಗ್ತಾ ಇರುತ್ತೆ ಯಾವಾಗಲೂ. ಸೊ ಅವರು ಆ್ಯಕ್ಚುಲಿ ಯಾವುದು ಚಾಪ್ಟರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂದರೆ ಆಲ್ಕೇನ್ಸ್ ಆಲೋರಿನ್ಸು ಕಾನ್ಸಂಟ್ರೇಟ್ ಮಾಡಿ. ಯಾಕೆ ಅಂದರೆ ಅದು ಫಸ್ಟ್ ಟೆಸ್ಟಿಂದನೇ ಸ್ಟಾರ್ಟ್ ಆಗಿರುತ್ತೆ. ಫಸ್ಟ್ ಟೆಸ್ಟ್ ಬರೆದಿರ್ತೀರ, ಮಿಡ್ ಟರ್ಮ್ ಬರೆದಿರ್ತೀರ, ಸೆಕೆಂಡ್ ಟೆಸ್ಟ್ ಬರೆದಿರ್ತೀರ, ಪ್ರಿಪ್ರೇಟರಿ ಬರೆದಿರ್ತೀರ. ಸೊ ಆ ಚಾಪ್ಟರ್ನ ಆಲ್ಮೋಸ್ಟ್ ಒಂದು 5 to 6 ಟೈಮ್ಸು ಟೆಸ್ಟ್ ಬರೆದಿರ್ತೀರ. ಸೊ ಅದಕ್ಕಾಗಿ ಆ ಚಾಪ್ಟರ್ ಬಿಡಬೇಡಿ. ಇನ್ನೊಂದು ಈಸಿ ಚಾಪ್ಟರ್ ಹೇಳ್ತಿದ್ದೀನಿ, ಇದು ಬಯೋಮಾಲಿಕ್ಯೂಲ್ಸ್ ಆಲ್ಮೋಸ್ಟ್ ಎಲ್ಲ ಹುಡುಗರು
ಎವ್ರಿಡೇ ಲೈಫಲ್ಲಿ ಏನೇನಾಗುತ್ತೆ ಅನ್ನೋದೆಲ್ಲ ಆಲ್ಮೋಸ್ಟ್ ನೋಡ್ಕೊಂಡೇ ಓದಿರ್ತೀರ. ಸೊ ಬಯೋಮಾಲಿಕ್ಯೂಲ್ಸ್ನ ಈಸಿ ಇದೆ, ಕಂಪ್ಲೀಟ್ ಈಸಿ ಇದೆ ಚಾಪ್ಟ್ರು, ಅದೊಂದು ಮಿಸ್ ಮಾಡಬೇಡಿ. ಇನ್ನು ಉಳಿದಿದ್ದು ಯಾವುದು ಓದಬೇಕು ಅಂತ. ಸೊ ನಾನು ಹೇಳೋದಾದರೆ, ಈಗ ನೀವು ಇದರಲ್ಲಿ 6 ಕ್ವಶನ್ಸ್ ಕೊಡುತ್ತೆ. ಈ ಕಂಟೆಂಟ್ ಈ ಪಾರ್ಟಲ್ಲಿ 6 ಕ್ವಶನ್ಸ್ ಇರುತ್ತೆ. 6ಅಲ್ಲಿ ನೀವು ಎಷ್ಟು ಬರೀಬೇಕು? 4 ಬರೀಲೇಬೇಕು. ಸೊ ಆಲ್ರೆಡಿ 2 ಚಾಪ್ಟ್ರ್ ಓದಿದ್ದೀರಾ. ಸೊ ಇನ್ನೊಂದು ಚಾಪ್ಟರ್ ಯಾವ್ದು ಚೂಸ್ ಮಾಡಿದರೆ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ನ ಚೂಸ್ ಮಾಡಿ. ಸೊ ಏನಕ್ಕೆ ಅಂದರೆ ಅದರಲ್ಲಿ 2 ಕ್ವಶನ್ಸ್ ಫ್ರೇಮ್ ಆಗಿರುತ್ತೆ. ಸೊ ಬಟ್ ಇದರಲ್ಲಿ ಈ ಚಾಪ್ಟ್ರಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ, ನಿಮಗೆ 2 ಕ್ವಶನ್ಸ್ ಫ್ರೇಮ್ ಆದರೂ ಒಂದು ಕ್ವಶನ್ನು ಈಸಿ ಇರುತ್ತೆ, ಇನ್ನೊಂದು ಕ್ವಶನ್ನು ಸ್ವಲ್ಪ ಹಾರ್ಡ್ಸೇ ಇರುತ್ತೆ. ಸೊ ಹಾರ್ಡ್ಸ್ ಕ್ವಶನ್ಸೇ ಕೇಳಿರ್ತಾರೆ. ಒಂದು ನೋಡೋಣ, ಇದು ನಾನು ಹೇಳ್ತಿರೋದೇನು ಅಂದರೆ, ಒಂದು ಕ್ವಶನ್ ಸರ್ ಅಟೆಂಡ್ ಮಾಡ್ಬೋದಲ್ಲ ಇದರಲ್ಲಿ. ಆಲ್ಡಿಹೈಡ್ಸ್ ಕೀಟೋನ್ಸ್ ಈಸಿ ಇರೋದ, ಇನ್ನೊಂದು ಟಫ್ ಇದ್ರು ಆಲ್ಡಿಹೈಡ್ಸ್ ಕೀಟೋನ್ಸಿಂದ ಅದು ಓದ್ಕೊಡಿ. ಮತ್ತು ಇನ್ನೊಂದು ಯಾವುದು ಅಂದರೆ ಆಲ್ಕೋಹಾಲ್ಸ್, ಫಿನಾಲ್ಸ್ ಈಥರ್ಸ್ ಓದ್ಕೊಡಿ. ಆಲ್ಕೋಹಾಲ್ಸ್, ಫಿನಾಲ್ ಈಥರ್ಸಿಂದ ಓದಿದರೆ ನಿಮಗೆ 1 ಮಾರ್ಕ್ಸು 2 ಮಾರ್ಕ್ಸಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಆಲ್ಕೆನ್ಸು ಮತ್ತು ಆಲೋರಿನ್ಸು, ಹಾಗೆ ಆಲ್ಕೋಹಾಲ್ಸ್, ಫಿನಾಲ್ಸ್ ಈಥರ್ಸಿಂದ ಒಂದೊಂದು 2 ಮಾರ್ಕ್ಸ್ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಅದಕ್ಕೂ ಕವರ್ ಆದಂಗೆ ಆಗುತ್ತಲ್ಲ, ಹಾಗಾಗಿ ಇಷ್ಟು ಬೇಕು ಅಂದರೆ ನೀವು ಅಮೈನ್ಸ್ನ ಔಟ್ ಆಫ್ 4 ಸ್ಕೋರ್ ಮಾಡೋರು ಓದಲೇಬೇಕು. ಯಾಕೆಂದರೆ 1 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಮತ್ತು ಇದು 5 ಮಾರ್ಕ್ಸಿಗೆ ಬರುತ್ತೆ. 5 ಮಾರ್ಕ್ಸಲ್ಲಿ ನೀವು ಅಟೆಂಡ್ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ 1 ಮಾರ್ಕ್ಸಿಗಾರ ಬೇಕಾಗುತ್ತೆ. ಅದು ಸ್ಕೋರ್ ಮಾಡೋ ಹುಡುಗರು ಓದ್ಕೋಬೋದು. ಇಲ್ಲ ಸರ್ ನಾನು ತುಂಬ ಸಬ್ಜೆಕ್ಟಲ್ಲಿ ಪೂರ್ ಇದ್ದೀನಿ, ನನಗೆ ಅಷ್ಟೊಂದೆಲ್ಲ ಓದೋಕ್ಕಾಗಲ್ಲ ಅಂದರೆ ಕೆಲವರು ಬೇಕಿದ್ರೆ ಬಿಲೋ ಅವರೇಜ್ ಸ್ಟೂಡೆಂಟ್ಸ್ ಬೇಕಿದ್ರೆ ಅಮೈನ್ಸ್ ಚಾಪ್ಟರ್ನ ಸ್ಕಿಪ್ ಮಾಡ್ಕೋಬೋದು. ಸೊ ಈಗ ನಾನು ಆಲ್ಕೆನ್ಸಲ್ಲಿ ಏನು ಕ್ವಶನ್ಸ್ ಕೇಳ್ಬೋದು ಅಂತ ಒಂದು ಹಾಗೆ ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿರ್ಬೋದು ಅಂತ. SN1 ಮತ್ತು SN2 ಮೆಕ್ಯಾನಿಸಮ್ ಕೇಳ್ತಾರೆ. ಆದರೆ ನಿಮಗೆ SN1 ಅನ್ನೋ ವರ್ಡೇ ಕೇಳಲ್ಲ, ಯಾವುದೋ ಒಂದು ರಿಯಾಕ್ಟೆಂಟ್ ಹೆಸರು ಮತ್ತು ಪ್ರಾಡಕ್ಟ್ ಹೆಸರು ಕೊಟ್ಬಿಟ್ಟು ಮೆಕ್ಯಾನಿಸಮ್ ಬರೀರಿ ಅಂತ ಕೇಳ್ತಾರೆ. ಆಗ ನೀವು ಅದು ರಿಯಾಕ್ಟೆಂಟ್ ಯಾವುದಿದೆ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡೋ ಇದೆಯಾ ಅಂತ ನೋಡ್ಕೋಬೇಕು, ಅಥವಾ ಮೀಥೈಲ್ ಕ್ಲೋರೈಡ್ ಇದೆಯಾ ಅಂತ ನೋಡಬೇಕು. ಅದು SN2 ಆದರೆ ಮೀಥೈಲ್ ಕ್ಲೋರೈಡ್ ಅಂತ ಕೊಟ್ಟಿರ್ತಾರೆ, ಅಥವಾ ಕ್ಲೋರೋಮೀಥೇನ್ ಅಂತನಾರ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಥರ SN1 SN2 ಅನ್ನೋ ವರ್ಡ್ ಇಲ್ಲದೆ ಹೋದರೂ ಅದ್ರ ಮೆಕ್ಯಾನಿಸಮ್ ಕೇಳಿದಾಗ ಅದು ಯಾವ ರಿಯಾಕ್ಷನ್ ಆಗ್ತಿದೆ ಅನ್ನೋದನ್ನ ಓದಬೇಕು. ಓದಿ ಅರ್ಥ ಮಾಡ್ಕೊಂಡು ಅದಕ್ಕೆ ಮೆಕ್ಯಾನಿಸಮ್ ಬರೀಬೇಕು, ಅಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಇದು ಒಂದು. ಸೊ ನೆಕ್ಸ್ಟು ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ಸ್ ಕೇಳ್ಬೋದು. ಅದರಲ್ಲಿ ಸೇಡ್ಸೆಫ್ ರೂಲ್ ಅಥವಾ ಝೆಡ್ಸೆಫ್ ರೂಲ್ ಅಂತ ಹೇಳ್ತೀವಿ, ಅದನ್ನು ಕೇಳ್ಬೋದು. ಅದನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ಅದ್ರ ಜೊತೆಗೆ ಒಂದು 2 ಮಾರ್ಕ್ಸಿಗೆ ಬೇರೆ ಯಾವ್ದಾರ ಒಂದು ರಿಯಾಕ್ಷನ್ನ ಆ್ಯಡ್ ಮಾಡಿರ್ತಾರೆ. ಸೊ ಅದು ಬಿಟ್ಟರೆ ಯಾವುದು ಸಣ್ಣ ಪುಟ್ಟ ಇಂಪಾರ್ಟೆಂಟ್ ರಿಯಾಕ್ಷನ್ಸು, ವುಡ್ಸ್ ರಿಯಾಕ್ಷನ್ಸು, ವುಡ್ಸ್ ಫಿಟಿಗ್ ರಿಯಾಕ್ಷನ್ಸು ಮತ್ತು ಫಿಟಿಗ್ ರಿಯಾಕ್ಷನ್ಸ್ ಇದೆ. ಸ್ವಾರ್ಡ್ಸ್ ರಿಯಾಕ್ಷನು, ಫಿಂಕಲ್ಸ್ಟೈನ್ ರಿಯಾಕ್ಷನ್ಸ್ ಇದೆ. ಅದು ಬಿಟ್ಟರೆ ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಇದೆ. ಸೊ ಈ ಥರದ್ದು ಕ್ವಶನ್ಸು ಅದರ ಒಂದು ಕ್ವಶನ್ ನಂಬರ್ 5 ಕ್ವಶನ್ ನಂಬರಲ್ಲೇ ಪಾರ್ಟಿ ಅದರಲ್ಲೇ A ಮತ್ತು B ಅಂತ ಸಬ್ ಕ್ವಶನ್ಸ್ ಮಾಡಿ ಕೇಳ್ಬೋದು. ಆ ಥರ ಕೇಳಿ 3+2 ಮಾಡ್ತಾರೆ, ಅಥವಾ 2+2+1 ಬೇಕಾದ್ರೂ ಮಾಡಿ ಕ್ವಶನ್ಸ್ ಫ್ರೇಮ್ ಮಾಡಿರ್ತಾರೆ. ಸೊ ಮತ್ತು ಗಿವ್ ರೀಸನ್ಸ್ಗಳು ಕೇಳ್ಬೋದು. ಯಾವುದು ಸಾಲ್ಯುಬಿಟಿ ಆಫ್ ಆಲ್ಕಲ್ ಅಲೈಡ್ಸ್ ಇನ್ನು ಆಕ್ವೆಸ್ ಸೊಲ್ಯೂಷನ್ಸಲ್ಲಿ ಯಾವ ಥರ ಸಾಲ್ಯುಬಿಟಿ ವೇರಿ ಆಗುತ್ತೆ, ಯಾಕಾಗುತ್ತೆ. ಆರಲ್ ಅಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಆಲ್ಕಲ್ ಅಲೈಡ್ಸು. ಮತ್ತು ಆಲ್ಕಲ್ ಅಲೈಡ್ ರಿಯಾಕ್ಷನ್ ವಿತ್ KCN AgCN, ಆಲ್ಕಲ್ ಅಲೈಡ್ ರಿಯಾಕ್ಷನ್ ವಿತ್ KNO2 AgNO2. ಗಿವ್ ರೀಸನ್ನು, ಯಾಕೆ KNO2 ತೊಗೊಂಡ್ರೆ ಆಲ್ಕಲ್ ನೈಟ್ರೈಟ್ಸ್ ಬರುತ್ತೆ, AgNO2 ತೊಗೊಂಡ್ರೆ ನೈಟ್ರೋ ಆಲ್ಕೆನ್ಸ್ ಯಾಕೆ ಬರುತ್ತೆ, ಈ ಥರದ್ದು ಗಿವ್ ರೀಸನಲ್ಲಿ ಕೇಳ್ಬೋದು. ಅದು ಬಿಟ್ಟರೆ ಕ್ಲೋರೋಬೆನ್ಸಿನ್ದು ನೈಟ್ರೇಷನ್ ಓದ್ಕೊಳ್ಳಿ, ಸಲ್ಫೋನೇಷನ್ ಓದ್ಕೊಳ್ಳಿ, ಫ್ರೀಡಲ್ ಕ್ರಾಫ್ಟ್ ಆಲ್ಕಲೇಷನ್, ಅಸೈಲೇಷನು, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಇಷ್ಟು ಓದ್ಕೊಳ್ಳಿ. ಸೊ DDT ಸ್ಟ್ರಕ್ಚರ್ ಬಗ್ಗೆ ಏನಾರು ಕೇಳ್ಬೋದು. ಸೊ ಇಷ್ಟು ಆಲ್ಕೆನ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸು. ಮೇಯ್ನಾಗಿ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, SN1 SN2 ಕಾನ್ಸಂಟ್ರೇಟ್ ಮಾಡಿ, ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ಸು ಮತ್ತು ಈ ಇಂಪಾರ್ಟೆಂಟ್ ರಿಯಾಕ್ಷನ್ ನೇಮ್ಡ್ ರಿಯಾಕ್ಷನ್ಸು, ಸ್ವಾರ್ಡ್ಸು, ಫಿಂಕಲ್ಸ್ಟೈನು, ಸ್ಯಾಂಡ್ ಮೇಯರು, ಈ ಥರದ ರಿಯಾಕ್ಷನ್ಸ್ನ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಯಾವುದಕ್ಕೆ ಹೋಗೋಣ. ಸೊ ಇನ್ನೊಂದು ಕ್ವಶನ್ಸ್ ಯಾವ್ದಾರ ಆಲ್ಕೋಹಾಲ್ಸ್, ಫಿನಾಲ್ಸ್ ಈಥರ್ಸಿಂದ ಯಾವ್ದು ಕೇಳ್ಬೋದು ಅಂತ. ಅದರಲ್ಲಿ ನಿಮಗೆ ಕ್ಯುಮಿನ್ ಪ್ರೋಸೆಸ್ ಬಗ್ಗೆ ಕೇಳ್ಬೋದು, ಡೌಸ್ ಪ್ರೋಸೆಸ್ ಬಗ್ಗೆ ಕೇಳ್ಬೋದು, ಫಿನಾಲ್ ಫ್ರಮ್ ಸೋಡಿಯಂ ಸ್ಯಾಲಿಸಿಲಿಕ್ ಆ್ಯಸಿಡ್ ಸ್ಯಾಲಿಸಿಲೇಟಿಂದ ಕೇಳ್ಬೋದು. ಅದು ಬಿಟ್ಟರೆ ಮಾರ್ಕೋನಿಕ್ ಆಫ್ ಅಡಿಷನ್ ರಿಯಾಕ್ಷನ್ಸು, ಗ್ರಿಗ್ನಾರ್ಡ್ ರಿಯೇಜೆಂಟ್ ಯೂಸ್ ಮಾಡಿ ರಿಯಾಕ್ಷನ್ಸು ಆಲ್ಕೋಹಾಲ್ಸ್ ಪ್ರಿಪ್ರೇಷನ್ಸ್ ಮಾಡೋದು, ಹೈಡ್ರೋಬೊರೇಷನ್ ಆಕ್ಸಿಡೇಷನ್ ಮೆಥಡಿಂದ ಆಲ್ಕೋಹಾಲ್ಸ್ ಪ್ರಿಪ್ರೇಷನ್ ಮಾಡ್ಬೋದು ಕೇಳ್ಬೋದು. ಸೊ ಮೇಯ್ನಾಗಿ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಇದರಲ್ಲಿ, ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಆಲ್ಕೀನು ಮೆಕ್ಯಾನಿಸಮು, ಅಥವಾ ಡಿಹೈಡ್ರೇಷನ್ ಅಂತ ಕೇಳಿದಲೆ ಹೈಡ್ರೇಷನ್ ಆಫ್ ಆಲ್ಕೀನ್ ಟು ಆಲ್ಕೋಹಾಲ್ ಅಂತಲೂ ರಿವರ್ಸ್ ಮಾಡಿ ಕೇಳ್ಬೋದು. ಓಕೆ, ಈಗ ಈ ಸತಿ ಕೇಳೋ ಚಾನ್ಸಸ್ ಇದೆ. ಡಿಹೈಡ್ರೇಷನ್ ಜನರಲ್ಲೇ ಕೇಳ್ತಿದ್ದು, ಡಿಹೈಡ್ರೇಷನ್ ಬದಲು ಆಲ್ಕೀನ್ ತೊಗೊಂಡು ಆಲ್ಕೋಹಾಲ್ ಮಾಡೋದು ಹೈಡ್ರೇಷನ್ ಕೇಳ್ಬೋದು. ಆ ಥರದ್ದು ಕೇಳೋ ಚಾನ್ಸಸ್ ಇರುತ್ತೆ. ಇನ್ನೂ 2 ಇಂಪಾರ್ಟೆಂಟ್ ರಿಯಾಕ್ಷನ್ಸು ನಿಮಗೆ ಫಿನಾಲ್ಸಲ್ಲಿ ಗೊತ್ತಿರುತ್ತೆ, ಕೋಲ್ ಬೇಸ್ ರಿಯಾಕ್ಷನು ಮತ್ತು ರೈಮನ್ ಟೈಮನ್ ರಿಯಾಕ್ಷನ್ಸು ಮಿಸ್ ಮಾಡೋಂಗೇ ಇಲ್ಲ. ಯಾಕೆಂದರೆ ಅದರಲ್ಲಿ ಯಾವ್ದಾರ ಒಂದು ಕ್ವಶನ್ ಅಂತೂ ಬಂದಿರುತ್ತೆ. ಆದರೆ ನಿಮಗೆ ಕೋಲ್ ಬೇಸ್ ರಿಯಾಕ್ಷನ್ ಅನ್ನೋದಕ್ಕೆ ಎಲ್ಲೂ ಹೇಳಲ್ಲ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂತ ಹೇಳ್ತಾರೆ, ಮತ್ತು NaOH ಜೊತೆ ಟ್ರೀಟ್ ಮಾಡಿದರೆ ಏನು ಬರುತ್ತೆ, ಫಿನಾಲ್ ಟ್ರೀಟ್ ಮಾಡಿದ್ರೆ ಏನು ಬರುತ್ತೆ ಅಂತ ಕೇಳ್ತಾರೆ. ಅದು ಸ್ಯಾಲಿಸಿಲಿಕ್ ಆ್ಯಸಿಡ್ ಬಂದಿರುತ್ತೆ. ಆ ಸ್ಯಾಲಿಸಿಲಿಕ್ ಆ್ಯಸಿಡ್ನೇ ನೆಕ್ಸ್ಟ್ ಏನು ಮಾಡ್ತಾರೆ, ಆಸ್ಪಿರಿನ್ ಮಾಡೋಕ್ಕೆ ರಿಯಾಕ್ಷನ್ ಕೇಳ್ಬೋದು, ಮುಂದೆ ಕಂಟಿನ್ಯೂ ಮಾಡ್ಬೋದು. ಆದರೆ ಎಲ್ಲೂ ಸ್ಯಾಲಿಸಿಲಿಕ್ ಆ್ಯಸಿಡ್ ಆಸ್ಪಿರಿನ್ ಅಂತ ಹೇಳಲ್ಲ ಅವರು. ಸೊ ದ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ದಿ ಕೋಲ್ ಬೇಸ್ ರಿಯಾಕ್ಷನ್ ಇಸ್ ಟ್ರೀಟೆಡ್ ವಿತ್ ಅಸಿಟಿಕ್ ಅನೈಡ್ರೈಡ್, ಇಟ್ ಗಿವ್ಸ್ ದಿ ಪ್ರಾಡಕ್ಟ್ ವಿಚ್ ಈಸ್ ಯೂಸ್ಡ್ ಆಸ್ ಎ ಮೆಡಿಸನ್ ಅಂತ ಆ ಥರ ಕೇಳ್ಬೋದು.
ಸೊ ಈ ಥರ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಒಟ್ಟಿನಲ್ಲಿ. ಸೊ ನಿಮಗೆ ಎವ್ರಿ ಸ್ಟೆಪ್ಸು ಗೊತ್ತಿದ್ದು ಎಕ್ಸ್ಪ್ಲನೇಷನ್ ಗೊತ್ತಿದ್ದರೆ ಅಂದರೆ ಸ್ಟ್ರಕ್ಚರ್ ಬರ್ಕೊಳ್ಳಿ, ಅದು ಟ್ರೈ ಮಾಡಿ. ಈಗ ಯಾವುದೋ ಒಂದು ಏನು ಬರುತ್ತೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಬರೋಕ್ಕೆ ಅವ್ರು ಹೇಳ್ತಾರೆ ಪ್ರಾಡಕ್ಟ್ ಫಾರ್ಮುಡೀಸ್ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳಿರ್ತಾರೆ. ಆ ಹಿಂಟ್ ಹಾಕೊಂಡು ಟ್ರೈ ಮಾಡಿ, ನಿಮ್ಗೆ ಆಲ್ಮೋಸ್ಟ್ ಐಡಿಯಾ ಬರುತ್ತೆ. ಸೊ ನೀವು ಬರ್ಕೊಂಡಲ್ಲೇ ಸುಮ್ಮನೆ ತಲೆಯಲ್ಲಿ ಯೋಚನೆ ಮಾಡಿಬಿಟ್ಟು ನಾನು ಆನ್ಸರ್ ಟ್ರೈ ಮಾಡ್ತೀನಿ ಅಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟು ನೈಟ್ರೇಷನ್ ಆಫ್ ಫಿನಾಲ್ ಕೇಳ್ಬೋದು. ಅದು ಕಾನ್ಸಂಟ್ರೇಟ್ HNO3 ಜೊತೆ ಆದರೆ ಪಿಕ್ರಿಕ್ ಆ್ಯಸಿಡ್ ಆಗುತ್ತೆ. ಡೈಲ್ಯೂಟ್ HNO3 ಆದರೆ ಆರ್ಥೋ ಆ್ಯಂಡ್ ಪ್ಯಾರಾನೈಟ್ರೋಫಿನಾಲ್ ಬರುತ್ತೆ, ಆ ಥರದ್ದು ಇರುತ್ತೆ, ಅದನ್ನು ಓದ್ಕೊಳ್ಳಿ. ಅದು ಬಿಟ್ಟರೆ ಕಮರ್ಷಿಯಲ್ ಪ್ರಿಪ್ರೇಷನ್ ಆಫ್ ಮೆಥನಾಲು ಕೇಳ್ಬೋದು. ಹನಿಜೋಲು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ನ ಕೇಳ್ಬೋದು. ಇದು ಯಾವ ಪಾರ್ಟಲ್ಲಿ? ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸಲ್ಲಿ. ಈಥರ್ಸಿಂದನೇ ಮೇಯ್ನಾಗಿ ಕ್ವಶನ್ಸ್ ಕೇಳಿದರೆ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಕೇಳ್ತಾರೆ. ಅದರಲ್ಲಿ ಪ್ರಿಪ್ರೇಷನ್ ಆಫ್ ಹನಿಜೋಲು ಫೆನಿಟೋಲ್ ಇಂಪಾರ್ಟೆಂಟು. ನೆಕ್ಸ್ಟು ರಿಯಾಕ್ಷನ್ ಆಫ್ ಈಥರ್ಸ್ ವಿತ್ HIE ಅಥವಾ HBr ಇನ್ ಲಿಮಿಟೆಡ್ ಅಮೌಂಟ್ ಅಂತ ಕೇಳ್ತಾರೆ. ಲಿಮಿಟೆಡ್ ಅಮೌಂಟ್ ಆಫ್ HI ಹಾಕಿದರೆ ಏನು ಪ್ರಾಡಕ್ಟ್ ಬರುತ್ತೆ ಅಂತ ಅದರಲ್ಲಿ ನೀವು ಓದಿರ್ತೀರ, ಅದು ಸ್ಟೆಪ್ಸು ಓದಿರಬೇಕು ಕ್ಲಿಯರಾಗೆ. ಅನಿಜೋಲ್ ತೊಗೊಂಡು HI ಜೊತೆ ಹಾಕಿದರೆ ಅದು ಫೀನಾಲೇ ಬರುತ್ತೆ ಮತ್ತು ಆಲ್ಕೋಹಾಲ್ ಹೈಡ್ರೇಟೇ ಬರುತ್ತೆ, ಆ ಥರದ್ದೆಲ್ಲ ಓದ್ಕೊಳ್ಳಿ. ಸೊ ಹಾಗಾದರೆ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸಲ್ಲಿ ಮೆಕ್ಯಾನಿಸಮ್ ಒಂದು ಇಂಪಾರ್ಟೆಂಟು, ಡಿಹೈಡ್ರೇಷನು ಅಥವಾ ಹೈಡ್ರೇಷನ್ ಮೆಕ್ಯಾನಿಸಮು, ಕ್ಯೂಮಿನ್ ಪ್ರೊಸೆಸ್ಸು, ಡವ್ ಪ್ರೊಸೆಸ್ಸು, ಮತ್ತು ಕೋಲ್ಬಿಸ್ ರಿಯಾಕ್ಷನು, ರೈಮನ್-ಟೈಮನ್ ರಿಯಾಕ್ಷನು, ವಿಲಿಯಮ್ಸನ್ ಈಥರ್ ಸಿಂಥಸಿಸು ಮತ್ತು ಈಥರ್ಸ್ದು ರಿಯಾಕ್ಷನ್ ವಿತ್ HI ಇಂಪಾರ್ಟೆಂಟ್. ಸೊ ನೆಕ್ಸ್ಟು ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರೋಣ. ಅದರಲ್ಲಿ ಏನು ಕೇಳ್ಬೋದು? ಇದರಲ್ಲಿ ಆ್ಯಕ್ಚುಲಿ 2 ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದ್ದೀನಿ. 2 ಕ್ವಶನ್ಸ್ ಕೇಳೋದ್ರಿಂದ ಈ ಚಾಪ್ಟರ್ನ ಮಿಸ್ ಮಾಡ್ಕೊಂಡಲ್ಲೇ ಓದ್ಕೊಳ್ಳಿ ನೀಟಾಗೆ. ಸೊ ಜಾಸ್ತಿ ನೇಮ್ಡ್ ರಿಯಾಕ್ಷನ್ಸು ಮತ್ತು ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇದೆ. ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಆಗಿದ್ದರಿಂದ ನೆನಪಲ್ಲಿರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ರೋಸನ್ಮಂಡ್ ರಿಡಕ್ಷನು, ಸ್ಟೀಫನ್ ರಿಡಕ್ಷನು, ಎಟಾರ್ಡ್ಸ್ ರಿಯಾಕ್ಷನು ಮತ್ತು CrO3 ಇನ್ನು ಅಸಿಟಿಕ್ ಅನೈಡ್ರೇಡು ಅದರದ್ದು, ಗಟ್ರಮನ್ ಕಾಚ್ ರಿಯಾಕ್ಷನ್. ಓಕೆ, ಗಟ್ರಮನ್ ಕಾಚ್ ರಿಯಾಕ್ಷನು ಅಷ್ಟು ನೇಮ್ಡ್ ರಿಯಾಕ್ಷನ್ಸ್ ಎಲ್ಲ ಇಂಪಾರ್ಟೆಂಟು. ಅದರಲ್ಲಿ ಯಾವ್ದಾರ ಒಂದು 1 or 2 ಕ್ವಶನ್ಸು ಬಂದೇ ಬರುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟು ಕ್ಲಾಮೆನ್ಸನ್ಸ್ ರಿಡಕ್ಷನು, ವೋಲ್ಫ್ ಕಿಶ್ನರ್ ರಿಡಕ್ಷನು ಮತ್ತು ಆಲ್ಡರ್ ಕಂಡೆನ್ಸೇಷನ್ ರಿಯಾಕ್ಷನ್ಸು, ಕ್ಯಾನಿಸೋರಸ್ ರಿಯಾಕ್ಷನ್ಸು, ಹಾಲೋಫಾರ್ಮ್ ರಿಯಾಕ್ಷನ್ಸು, ಇಷ್ಟು ಓದ್ಕೊಳ್ಳಿ. ಈಗ ನಿಮ್ಗೆ ಆಲ್ಡರ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂದರೆ ಆಲ್ಡರ್ ಕಂಡೆನ್ಸೇಷನ್ ಅಂತ ಹೇಳಲ್ಲ, ಆಲ್ಫಾ ಹೈಡ್ರೋಜನ್ ಇರೋ ಅಂಥ ಕಾಂಪೌಂಡ್ ತೊಗೊತೀರಾ ವಿತ್ ಡೈಲ್ಯೂಟ್ ಬೇಸ್ ಅಂತ ಹೇಳ್ತಾರೆ. ಡೈಲ್ಯೂಟ್ ಬೇಸ್ ಅಂದರೆ ನೀವು ಡೈಲ್ಯೂಟ್ NaOH ಆಗಬೇಕು ಅಂತಿಲ್ಲ, ಬೇರೆ ಮೆಟ್ರಾಕ್ಸೈಡ್ ಆದರೂ ಆಗುತ್ತೆ. ಸೊ ಆ ಥರದ್ದು ಯಾವ್ದಾರ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆ ಥರ ತೊಗೊಂಡ್ರು ಆಲ್ಡರ್ ಕಂಡೆನ್ಸೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ಕ್ಯಾನಿಸೋರಸ್ ರಿಯಾಕ್ಷನ್ ಆಗಬೇಕು ಅಂದರೆ ಸ್ವಲ್ಪ ಕಾನ್ಸಂಟ್ರೇಟೆಡ್ ಆಲ್ಕಲಿ ತೊಗೋಬೇಕು, ಅದು ಕಾನ್ಸಂಟ್ರೇಟೆಡ್ NaOH ಅಥವಾ KOH. ಅದು ಬಿಟ್ಟರೆ ಸೋಡಿಯಂ ಮೆಥಾಕ್ಸೈಡ್, ಎಥಾಕ್ಸೈಡ್ ತೊಗೋತೀವಲ್ಲ ಅದು ಸಹ ಕ್ಯಾನಿಸೋರಸ್ ರಿಯಾಕ್ಷನ್ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ. ಸೊ ನೆಕ್ಸ್ಟು HVZ ರಿಯಾಕ್ಷನ್ಸ್ ಇಂಪಾರ್ಟೆಂಟ್ ಅಂತ ಗೊತ್ತು. ಈ ರಿಯಾಕ್ಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್, ಈ ಎಸ್ಟರಿಫಿಕೇಷನ್ನು, ರಿಯಾಕ್ಷನ್ ವಿತ್ ಅಮೋನಿಯಾ, SOCl2, ಥೈನಿಲ್ ಕ್ಲೋರೈಡು, P2O5 ಆ ಥರದ್ದು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಯಾಕೆಂದರೆ ಅದು ಕ್ವಶನ್ಸ್ ಆನ್ಸರ್ಸ್ ಎಲ್ಲ ಈಸಿ ಇದೆ, ಬರೀಬೋದು, ಈಸಿಯಾಗಿ ಕಲಿಬೋದು. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಲ್ಲಿ ಆಲ್ಮೋಸ್ಟ್ ಕ್ವಶನ್ ಏನಾರು ಫ್ರೇಮ್ ಆದರೆ ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಸೊ ಇದರಲ್ಲಿ 2 ಕ್ವಶನ್ಸು ಬಂದೇ ಬರುತ್ತೆ. ಸೊ ನೆಕ್ಸ್ಟು ಅಮೈನ್ಸಲ್ಲಿ ಏನು ಕೇಳ್ಬೋದು? IUPAC ನೇಮಿಂಗ್ನ ಸ್ವಲ್ಪ ಕೇಳ್ತಾ ಇರ್ತಾರೆ, ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. IUPAC ನೇಮ್ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟು ಹಾಫ್ಮನ್ ಬ್ರೋಮೊಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ಸ್ ಆ ಥರದ್ದು ಕೇಳ್ತಾರೆ. ಗ್ಯಾಬ್ರಿಲ್ ಥ್ಯಾಲಮೈಡ್ ಸಿಂಥಸಿಸ್ ಕೇಳ್ತಾರೆ. ನೈಟ್ರೋಬೆನ್ಸಿನ್ ಟು ಅಜೋಬೆನ್ಸಿನ್ ಫಾರ್ಮೇಷನ್ ಯೂಸಿಂಗ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡು ಆ ಥರದ್ದು ಕೇಳ್ತಾ ಇರ್ತಾರೆ. ಸೊ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ಸು ಮತ್ತು ಡೈಅಜೋಟೈಸೇಷನ್ ರಿಯಾಕ್ಷನು. ಡೈಅಜೋಟೈಸೇಷನ್ ಆದಮೇಲೆ ಅದರಲ್ಲಿ ಸ್ಯಾಂಡ್ ಮೇಯರು, ಗಟ್ರಮನಿಗೆ ಯೂಸ್ ಮಾಡೋದು ಅಥವಾ ಕಪ್ಲಿಂಗ್ ರಿಯಾಕ್ಷನ್ಸ್ ಯೂಸ್ ಮಾಡೋದು, ಆ ಥರದ ರಿಯಾಕ್ಷನ್ಸ್ ಎಲ್ಲ ಓದ್ಕೊಳ್ಳಿ. ಸೊ ಆದರೆ ನಾನು ಹೇಳ್ತಿದ್ದೀನಲ್ಲ ಸ್ಟೆಪ್ ಬೈ ಸ್ಟೆಪ್ಪು, ಹಾಗೆ ನಿಮಗೆ ರೈಟ್ ದಿ ಡೈಅಜೋಟೈಸೇಷನ್ ರಿಯಾಕ್ಷನ್ ಅಂತ ಕೇಳಲ್ಲ. ಯಾವುದೋ ಒಂದು ಸುಮ್ಮನೆ ಅನಿಲಿನ್ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಇಸ್ ಟ್ರೀಟೆಡ್ ವಿತ್ ಐಸ್ ಕೋಲ್ಡ್ NaNO2 ಮತ್ತು HCl ಅಂತ ಕೇಳ್ಬಿಟ್ಟು ಹೇಳ್ತಾರೆ. ದ ಪ್ರಾಡಕ್ಟ್ ಫಾರ್ಮಡ್ ಈಸ್ ಟ್ರೀಟೆಡ್ ವಿತ್ CuCl2 CuCl HCl ಅಂತ ಹೇಳ್ತಾರೆ. ಆಗ ನೀವು ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಬರೀಬೇಕು, ಅಲ್ಲಿ ಡೈಅಜೋಟೈಸೇಷನು ರಿಯಾಕ್ಷನ್ ಇರುತ್ತೆ, 2 ಸೇರಿಸಿ ಬರ್ತಿರ್ತಾರೆ. ಈ ಬಲ್ ಸ್ಕೀಮನ್ ರಿಯಾಕ್ಷನ್ ಅಂತ ಒಂದಿದೆ, ಅದೊಂದು ನೋಡ್ಕೊಳ್ಳಿ, ಅದು ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಥರನೇ ಬರುತ್ತೆ, ಅದೊಂದು ಮಿಸ್ ಮಾಡ್ಕೋಬೇಡಿ. ಅದು ಬುಕ್ಕಲ್ಲಿದೆ, NCERT ಬುಕ್ಕಲ್ಲಿರೋದ್ರಿಂದ ಸ್ವಲ್ಪ ಹುಡುಗರಿಗೆ ಟಫ್ ಇರಲಿ ಅಂತ ಒಂಚೂರು ಕೇಳ್ಬೋದು. ಸೊ ಅದು ಬಿಟ್ಟರೆ ಇನ್ಸ್ಬರ್ಗ್ ರಿಯೇಜೆಂಟು ಅದ್ರ ಫಾರ್ಮುಲಾ ಅಥವಾ ನೇಮು. ಸೊ ಈಗ ನೇಮ್ ಅಂತ ಕೇಳಿದರೆ ನೀವು ನೇಮೇ ಬರೀಬೇಕು. ಸೊ ಇನ್ಸ್ಬರ್ಗ್ ರಿಯೇಜೆಂಟ್ನಿಗೆ ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್ ಅಂತಲೇ ಬರೀಬೇಕು ನೇಮ್ ಕೇಳಿದರೆ. ಅದೇ ಫಾರ್ಮುಲಾ ಕೇಳಿದರೆ ನೀವು ಸ್ಟ್ರಕ್ಚರ್ ಬರೀಬೇಕಾಗುತ್ತೆ. ಬೆನ್ಸಿನ್ ಸ್ಟ್ರಕ್ಚರ್ ಬರೆದು S ಡಬಲ್ ಬಾಂಡ್ ಓ ಹಾಕ್ಬಿಟ್ಟು CL ಆ ಥರ ಸ್ಟ್ರಕ್ಚರ್ ಬರೀ. ಅವ್ರು ಸ್ಟ್ರಕ್ಚರ್ ಕೇಳಿದರೆ ಸ್ಟ್ರಕ್ಚರ್ ಬರೀರಿ, ನೇಮ್ ಅಂತ ಕೇಳಿದರೆ ನೇಮ್ ಬರೀರಿ. ಸೊ ನೀವು ಯಾರೇ ಅದು ಅಷ್ಟೇ, ಇದು ಮಿಸ್ಟೇಕ್ಸ್ ಮಾಡೋದೇನು ಅಂದರೆ ನೇಮ್ ಅಂತ ಕೇಳಿದಾಗ ಸ್ಟ್ರಕ್ಚರ್ ಬರೆದಿರ್ತೀರ, ಸ್ಟ್ರಕ್ಚರ್ ಅಂತ ಕೇಳಿದಾಗ ನೇಮ್ ಬರೆದಿರ್ತೀರ. ಆ ಥರ ಮಿಸ್ಟೇಕ್ಸ್ ಆದಾಗ ಮಾರ್ಕ್ಸ್ ಹೋಗುತ್ತೆ. ಮತ್ತು ಇನ್ನೊಂದು ಏನು ಅಂದರೆ ಈ ಮೆಕ್ಯಾನಿಸಮ್ ಅಂತ ಹೇಳ್ತಿದ್ನಲ್ಲ, SN1 SN2 ಮೆಕ್ಯಾನಿಸಮ್ ಅಂತ, ಆ ಮೆಕ್ಯಾನಿಸಮಲ್ಲಿ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಕೊಟ್ಟಿರ್ತಾರೆ. ನಿಮಗೆ ಕಾಲೇಜಲ್ಲಿ ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ಹಾಕ್ಬಿಟ್ಟು ಮೆಕ್ಯಾನಿಸಮ್ ಬರೆಸಿರ್ತಾರೆ. ಸೊ ನೀವು ಕ್ಲೋರೈಡ್ ಹಾಕೊಂಡೆ ಮೆಕ್ಯಾನಿಸಮ್ ಬರೆದ್ರೆ ಎಂಟೈರ್ 2 ಮಾರ್ಕ್ಸ್ ಹೋಗುತ್ತೆ.
ಅಥವಾ 3 ಮಾರ್ಕ್ಸ್ ಇದ್ದರೆ 3 ಮಾರ್ಕ್ಸು ಹೋಗುತ್ತೆ. ಸೊ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂದರೆ ಬ್ರೋಮೈಡ್ ಹಾಕೊಂಡೇ ಬರೀಬೇಕು ಮೆಕ್ಯಾನಿಸಮ್. ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ಅಂದರೆ ಕ್ಲೋರೈಡ್ ಹಾಕೊಂಡೇ ಬರೀಬೇಕಾಗುತ್ತೆ ಮೆಕ್ಯಾನಿಸಮ್. ಆ ಥರ ಮಿಸ್ಟೇಕ್ಸ್ ಮಾಡಬೇಡಿ. ಅದೇ ಥರ ಮಿಸ್ಟೇಕ್ಸಲ್ಲಿ ತುಂಬ ಸ್ಕೋರ್ ಮಾಡೋ ಅಂಥ ಹುಡುಗರು ಸಹ ಮಾರ್ಕ್ಸ್ ಕಳ್ಕೊಂಡಿರ್ತಾರೆ. ಸೊ ನೆಕ್ಸ್ಟು ಅಮೈನ್ಸಲ್ಲಿ ಇನ್ನೇನು ಕೇಳ್ಬೋದು, ನೈಟ್ರೇಷನ್ ಆಫ್ ಅನಿಲಿನ್ ಅಂತ ಇದೆ. ಅದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ಅದು ಕ್ವಶನ್ಸು. ಅದೇನು ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಆನ್ಸರ್ ಬರುತ್ತೆ. ಮೆಟಾನೈಟ್ರೋ ಅನಿಲಿನ್ ಬರುತ್ತೆ. ಮೇಜರ್ ಪ್ರಾಡಕ್ಟ್ ಯಾವುದು ಪ್ಯಾರಾನೈಟ್ರೂ ಬರುತ್ತೆ ಮತ್ತು ಮೆಟಾನೈಟ್ರೋ ಬರುತ್ತೆ. ಆ್ಯಕ್ಚುಲಿ ನೈಟ್ರೇಷನ್ ಮಾಡಿದ್ರೆ ಆರ್ಥೋಪ್ಯಾರಾ ಯೂಶಲಿ ಬರ್ತಾ ಇರುತ್ತೆ, ಆದರೆ ಮೆಟಾನೇ ಸ್ವಲ್ಪ ಮೇಜರ್ ಪ್ರಾಡಕ್ಟಿಗೆ ಬರುತ್ತೆ. ಆ ಥರದ ರಿಯಾಕ್ಷನ್ನು ಆರ್ಟ್ಸಲ್ಲಿ ಕೇಳ್ಬೋದು. ಓಕೆ, ಮತ್ತು ಗಿವ್ ರೀಸನ್ ಕೇಳ್ತಾರೆ. ಆಲಿಫ್ಯಾಟಿಕ್ ಅಮೈನ್ಸ್ ಆರ್ ಮೋರ್ ಬೇಸಿಕ್ ದೆನ್ ಆರೋಮ್ಯಾಟಿಕ್ ಅಮೈನ್ಸು, ಆ ಥರದ್ದು. ಆಮೇಲೆ ಬೇಸಿಕ್ ಸ್ಟ್ರೆಂತ್ ಆಫ್ ಅಮೈನ್ಸ್ ಕೇಳ್ಬೋದು. ಬೇಸಿಕ್ ಸ್ಟ್ರೆಂತು ಮೀಥೈಲ್ ಅಮೈನ್ಸಲ್ಲಿ ಮತ್ತು ಈಥೈಲ್ ಅಮೈನ್ಸು ಕಂಪ್ಯಾರಿಸನಲ್ಲಿ ಕೇಳ್ಬೋದು. ಅಥವಾ ಗ್ಯಾಸ್ ಫೇಸಲ್ಲಿ ಆಲಿಫ್ಯಾಟಿಕ್ ಅಮೈನ್ಸ್ದು ಬೇಸಿಕ್ ಸ್ಟ್ರೆಂತ್ ಯಾವ್ದು ಜಾಸ್ತಿ ಅಥವಾ ಆಕ್ವೆಸ್ ಸೊಲ್ಯೂಷನಲ್ಲಿ ಯಾವ್ದು ಜಾಸ್ತಿ ಅಂತ ಕೇಳ್ತಾರೆ. ಗ್ಯಾಸ್ ಫೇಸಲ್ಲಿ ಕೇಳಿದರೆ ಟರ್ಷರಿ, ಸೆಕೆಂಡರಿ, ಪ್ರೈಮರಿ ಆರ್ಡರ್ ಇರುತ್ತೆ. ಅದೇ ಸೊಲ್ಯೂಷನ್ ಫೇಸಲ್ಲಿ ಕೇಳಿದರೆ ಮೀಥೈಲ್ ಅಮೈನ್ಸ್ ಕಾಂಪೌಂಡ್ಸ್ ತೊಗೊಂಡ್ರೆ, ಮೀಥೈಲ್ ಗ್ರೂಪ್ ಇರೋ ಕಾಂಪೌಂಡ್ಸ್ ತೊಗೊಂಡ್ರೆ, ಮೀಥೈಲ್ ಅಮೈನ್ಸ್ ಈ ಥರ ತೊಗೊಂಡ್ರೆ ಅದು ಸೆಕೆಂಡ್ರಿ, ಪ್ರೈಮರಿ, ಟರ್ಷರಿ ಬರುತ್ತೆ. ಅಂದರೆ 213 ಅಂತ ತಲೆಲಿಟ್ಕೊಳ್ಳಿ. ಸೆಕೆಂಡ್ರಿ, ಪ್ರೈಮರಿ, ಟರ್ಷರಿ ಅಂದರೆ 213. ಅದು ಈಥೈಲ್ ಅಮೈನ್ಸ್ ಕೇಳಿದರೆ ನಿಮಗೆ, ಈಥೈಲ್ ಅಮೈನ್ಸಲ್ಲಿ ಕೇಳಿದರೆ ಆಲ್ಮೋಸ್ಟು ಅದು 231 ಅಂತ ಬರುತ್ತೆ. ಅಂದರೆ ಸೆಕೆಂಡ್ರಿ, ಟರ್ಷರಿ, ಪ್ರೈಮರಿ ಆಗುತ್ತೆ. ಸೊ ಅದೊಂಚೂರು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಬಯೋಮಾಲಿಕ್ಯೂಲ್ಸಿಂದ ಒಂದು ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಬಯೋಮಾಲಿಕ್ಯೂಲ್ಸಲ್ಲಿ ನಿಮಗೆ ಕಂಪಲ್ಸರಿ ಒಂದು ಕ್ವಶನು ಯಾವುದು, ಸ್ಟ್ರಕ್ಚರ್ ಆಫು ಮಾಲ್ಟೋಸು, ಸುಕ್ರೋಸು, ಲ್ಯಾಕ್ಟೋಸು. ಸೊ ಇದನ್ನು ನೀಟಾಗಿ ಬರೆಯೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಕೊಳ್ಳಿ. ನಿಮ್ಮ ಸರ್ಗಳ ಹತ್ರ ಹಿಂಟ್ಸ್ ಕೇಳಿರಿ ಹೇಳ್ಕೊಡ್ತಾರೆ, ಅದು ಐಡಿಯಾ ಹೇಳ್ಕೊಡ್ತಾರೆ. ಈಸಿಯಾಗಿ ತಲೆಯಲ್ಲಿ ಯಾವ ಥರ ಇಟ್ಕೋಬೋದು, ಸುಕ್ರೋಸ್ ಸ್ಟ್ರಕ್ಚರ್ ಆಗಲಿ, ಮಾಲ್ಟೋಸ್ ಆಗಲಿ, ಲ್ಯಾಕ್ಟೋಸ್ ಆಗಲಿ ಈಸಿಯಾಗಿ ಇಟ್ಕೊಳಕ್ಕೆ ಏನು ಮಾಡಬೇಕು ಅಂದರೆ ಅವ್ರು ಹೇಳ್ಕೊಡ್ತಾರೆ. OH ಎಲ್ಲೆಲ್ಲಿ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ, ಯಾವ ಥರ ಬರ್ಕೊಂಡ್ರೆ ಗೊತ್ತಾಗುತ್ತೆ ಅಂತ. ಯಾವ ಥರ ಸರ್ ಹೇಳ್ಬೋದಾ? ಒಂದು ಸ್ಟೆಪ್ಪಲ್ಲಿ ಹೇಳ್ಕೊಟ್ಟಿರ್ತಾರೆ, ಎಲ್ಲ ಕಾಲೇಜಲ್ಲೂ ಆಲ್ಮೋಸ್ಟ್ ಹೇಳಿರ್ತಾರೆ. ಒಂದು ಎಕ್ಸಗಾನ್ ರಿಂಗ್ ಬರ್ಕೋತಾರೆ, ಒಂದು ಆಕ್ಸಿಜನ್ ಹಾಕ್ತಾರೆ, ಅದು ಪೈರೋನೋಸ್ ರಿಂಗ್ ಅಂತೀವಿ, ಪೈರೋನೋಸ್ ರಿಂಗ್ ಬರ್ಕೋತಾರೆ. ಸೊ ಮತ್ತೆ ಮಾಮೂಲಿ ಎಲ್ಲ ಬಾಂಡ್ ಬರ್ಕೋತಾರೆ. ಆ ಬಾಂಡ್ ಬರ್ಕೊಂಡಾದ್ಮೇಲೆ ಈ 1ನೇ ಕಾರ್ಬನಿಂದ OH ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಫಸ್ಟ್ ಕಾರ್ಬನಲ್ಲಿ ಕೆಳಗಡೆ ಬರೀಬೇಕು, ಅದು ಆಲ್ಫಾ ಆಗುತ್ತೆ. ಅದೇ ಉಲ್ಟಾ ಬರೆದ್ರೆ, ಮೇಲೆ ಬರೆದ್ರೆ ಬೀಟಾ ಆಗುತ್ತೆ. ಆಲ್ಫಾ ಗ್ಲೂಕೋಸ್, ಬೀಟಾ ಗ್ಲೂಕೋಸ್ ಅಂತ ಈ ಥರ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಅದನ್ನ ಆನೋಮರ್ಸ್ ಅಂತಲೂ ಕರಿತೀವಿ. ಓಕೆ, ಈಗ OH ಗ್ರೂಪ್ನ ತೆಳಗಡೆ ಫಸ್ಟ್ ಬರೆದ್ರಲ್ವಾ, ಅದು ಕೆಳಗಡೆಗೆ K ಅಂತ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ 2ನೇ ಕಾರ್ಬನ್ ಎಲ್ಲಿ ಬರಬೇಕು, ಮೇಲೆ ಬರೀಬೇಕು. ಹಾಗಾದ್ರೆ KM ಬರೀತೀರಾ. ಫಸ್ಟ್ನೇದು ಕೆಳಗಡೆ ಬರೆದ್ರಿ, ನೆಕ್ಸ್ಟ್ದು ಮೇಲಗಡೆ ಬರೆದ್ರಿ, M ಅಂತ ಬರ್ಕೊಂತೀರ. ಫಸ್ಟ್ನೇದು ತೆಳಗಡೆ ಬರುತ್ತೆ, ಸೆಕೆಂಡ್ನೇದು ತೆಳಗಡೆ ಬರುತ್ತೆ, 3ನೇದು ಮೇಲಗಡೆ ಬರುತ್ತೆ, ಮತ್ತು 4th ತೆಳಗಡೆ ಬರುತ್ತೆ. ಸೊ ಹಾಗಾದ್ರೆ ಫಸ್ಟ್ ಕಾರ್ಬನ್ಗೆ K, ಸೆಕೆಂಡ್ನೇ ಕಾರ್ಬನ್ಗೂ K, 3rd ಕಾರ್ಬನ್ಗೆ M ಅಂದರೆ ಮೇಲೆ ಅಂತ ತಲೆಯಿಟ್ಕೊಳ್ಳಿ. 4th ಕಾರ್ಬನ್ಗೆ ಕೆಳಗಡೆ ಬರುತ್ತೆ. ಹಾಗಾದ್ರೆ KKMK ಅಂತ ತಲೆಯಿಟ್ಕೋತಾರೆ. ಸೊ ಇದು ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ಲೆಕ್ಚರ್ಸ್ ಹೇಳ್ಕೊಟ್ಟಿರ್ತಾರೆ. ಸೊ ಇದೊಂದು ಸ್ಟ್ರಕ್ಚರ್ ಬರ್ಕೊಂಡ್ರೆ ಗ್ಲೂಕೋಸ್ ಸ್ಟ್ರಕ್ಚರ್ ಆಗುತ್ತೆ. 2 ಗ್ಲೂಕೋಸ್ ಸೇರಿಸಿದ್ರೆ ಅಲ್ಲಿ ಮಾಲ್ಟೋಸ್ ಮುಂದೋಗುತ್ತೆ. ಒಂದು ಗ್ಲೂಕೋಸ್ಗೆ ಇನ್ನೊಂದು ಗ್ಯಾಲಕ್ಟೋಸ್ ಸೇರಿಸಬೇಕು. ಸೊ ಗ್ಯಾಲಕ್ಟೋಸಲ್ಲಿ ಸೇಮ್ ಗ್ಲೂಕೋಸ್ ಸ್ಟ್ರಕ್ಚರ್ ಬರ್ಕೊಂಡು 1 ಮತ್ತು 4th ಕಾರ್ಬನಲ್ಲಿ ರಿವರ್ಸ್ ಮಾಡಿರಿ, ಇನ್ವರ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅದು ಗ್ಯಾಲಕ್ಟೋಸ್ ಸ್ಟ್ರಕ್ಚರ್ ಆಗುತ್ತೆ. ಗ್ಲೂಕೋಸ್ ಇದ್ದಿದ್ದು ಗ್ಯಾಲಕ್ಟೋಸ್ ಆಗುತ್ತೆ. ಗ್ಯಾಲಕ್ಟೋಸ್ ಮತ್ತು ಗ್ಲೂಕೋಸ್ನ ಜಾಯಿನ್ ಮಾಡ್ಕೋಬೋದು, ಅಲ್ಲಿ ಲ್ಯಾಕ್ಟೋಸ್ ಮುಗಿದೋಗುತ್ತೆ. ಸೊ ಸುಕ್ರೋಸ್ ಸ್ಟ್ರಕ್ಚರು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಲೇಬೇಕು. ಅದು ಗ್ಲೂಕೋಸ್ ಈಸಿಯಾಗಿ ಬರ್ಕೋತೀರಾ. ಫ್ರುಕ್ಟೋಸಲ್ಲಿ ಕೆಳಗಡೆ ಫ್ಯೂರೋನೋಸ್ ಸ್ಟ್ರಕ್ಚರ್ ಬರ್ಕೋಬೇಕಾಗುತ್ತೆ. ಯಾವುದಕ್ಕೆ, ಫ್ರುಕ್ಟೋಸ್ ಪಾರ್ಟಿಗೆ. ಸುಕ್ರೋಸಲ್ಲಿ ಫ್ರುಕ್ಟೋಸ್ ಪಾರ್ಟಿಗೆ ಫ್ಯೂರೋನೋಸ್ ಸ್ಟ್ರಕ್ಚರ್ ಬರ್ಕೋತೀರಾ. ಆಮೇಲೆ ಅಲ್ಲಿ ನೋಡಿ ನೀವು ಆಲ್ಮೋಸ್ಟು ಈ ಸ್ಟ್ರಕ್ಚರಲ್ಲಿ, ಗ್ಲೂಕೋಸ್ ಸ್ಟ್ರಕ್ಚರಲ್ಲಿ OH ಮೇಲೆ ಇದ್ದರೆ ಫ್ರುಕ್ಟೋಸಲ್ಲೆಲ್ಲ ಅದರ ಆಪೋಸಿಟ್ ಇರುತ್ತೆ. ಸೊ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಅಲ್ಲಿಗೆ ಆ ಸ್ಟ್ರಕ್ಚರ್ 3 ಸ್ಟ್ರಕ್ಚರ್ಸ್ ಇಂಪಾರ್ಟೆಂಟು, ಅದು ಬರಿಬೋದು. ಅದು ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿಸಿರ್ತಾರೆ, ಎಲ್ಲ ಲೆಕ್ಚರ್ಸು ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ನೆಕ್ಸ್ಟು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಇದೆ. ಇದರಲ್ಲಿ ಕ್ವಶನ್ಸು ಫ್ರೇಮ್ ಆಗೇ ಆಗುತ್ತೆ. ಅದರಲ್ಲಿ ರಿಯಾಕ್ಷನ್ ವಿತ್ HI ಅಂತ ಕೇಳ್ಬೋದು, ಅಥವಾ ಸ್ಟ್ರೈಟ್ ಚೈನ್ ಹೌ ಡು ಯು ಪ್ರೂವ್ ದಟ್ ಗ್ಲೂಕೋಸ್ ಕಂಟೈನ್ಸ್ ಸ್ಟ್ರೈಟ್ ಚೈನ್ ಕಾಂಪೌಂಡ್ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸೊ ಸ್ಟ್ರೈಟ್ ಚೈನ್ ಯಾವ ಥರ ಇದೆ ಅಂತ ಕೇಳಿದಾಗ ನೀವು HI ರಿಯಾಕ್ಷನ್ನೇ ಬರೀಬೇಕಾಗತ್ತೆ. ಸೊ ಹಾಗಾಗಿ ಅದನ್ನು ಓದ್ಕೊಳ್ಳಿ. ರಿಯಾಕ್ಷನ್ ವಿತ್ HI ಅಂತಲೇ ಓದ್ಕೊಂಡಿರಬೇಕು. ಅದು ಬಿಟ್ಟರೆ ಏನಂತ ಹೇಳ್ಬೋದು, ಹೌ ಡು ಯು ಪ್ರೂವ್ ದಟ್ ಗ್ಲೂಕೋಸ್ ಕಂಟೈನ್ ಸ್ಟ್ರೈಟ್ ಚೈನ್ ಅಂತ ಹೇಳ್ಬಿಟ್ಟು ಓದ್ಕೊಂಡಿರಬೇಕಾಗತ್ತೆ. ಹೌ ಡು ಯು ಕನ್ಫರ್ಮ್ ದಿ ಪ್ರೆಸೆನ್ಸ್ ಆಫ್ ಆಲ್ಡಿಹೈಡ್ ಅಥವಾ ಕೀಟೋನ್ ಗ್ರೂಪ್ ಇನ್ ಗ್ಲೂಕೋಸ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ಯಾವ ಟೆಸ್ಟ್ ಮಾಡ್ತೀರಾ, ಹೈಡ್ರಾಕ್ಸಿಲಮೈನ್ ಹಾಕೊಂಡು ರಿಯಾಕ್ಷನ್ಸ್ ಬರೆಯೋದನ್ನ ಮಾಡ್ತೀರಾ. ಸೊ ಅದನ್ನು ಓದ್ಕೊಳ್ಳಿ. ಬ್ರೋಮಿನ್ ವಾಟ್ರು ಆ್ಯಡ್ ಮಾಡೋದು, ಅದು ಆಲ್ಡಿಹೈಡ್ ಗ್ರೂಪ್ ಇದೆ ಅಂತ ಕನ್ಫರ್ಮ್ ಮಾಡುತ್ತೆ. ಅಸಿಟಿಕ್ ಅನೈಡ್ರೇಟ್ ಜೊತೆ ಟ್ರೀಟ್ ಮಾಡಿದರೆ 5 moles ಕನ್ಸ್ಯೂಮ್ ಆಗುತ್ತೆ. 5 moles ಕನ್ಸ್ಯೂಮ್ ಆದರೆ 5 OH ಗ್ರೂಪ್ ಇದೆ ಅಂತ ಕನ್ಫರ್ಮ್ ಮಾಡುತ್ತೆ. ಆ ಥರದ್ದು ಕೇಳ್ತಾರೆ. ವಿತ್ ಕಾನ್ಸಂಟ್ರೇಷನ್ 3 ಅದೇನು ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದು
ಸ್ಟ್ರಕ್ಚರಲ್ ಎಲಿಸಿಡೇಷನಲ್ಲಿ ಕೇಳ್ತಾರೆ 2 ಮಾರ್ಕ್ಸಿಗೆ ಕೇಳ್ತಾರೆ, ಅಥವಾ 2 ಕ್ವಶನ್ಸ್ ಫ್ರೇಮ್ ಮಾಡಿ 4 ಮಾರ್ಕ್ಸಿಗೆ ಕೇಳ್ಬಿಟ್ಟು ಇನ್ನೊಂದು ಯಾವ್ದಾರ ಬೇರೆ ಕ್ವಶನ್ಸು ವಿಟಮಿನ್ಸ್ ಇಂದನೋ ಅಥವಾ ಹಾರ್ಮೋನ್ಸ್ ಇಂದನೋ ಹಾಕ್ಬೋದು. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಕಾರ್ಬೋಹೈಡ್ರೇಟ್ಸು ಅದು ಜನರಲಾಗಿ ಓದಿರ್ತೀರ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮತ್ತು ಅಮೈಲೋಪೆಕ್ಟಿನ್ ಡಿಫ್ರೆನ್ಸು, ರೆಡ್ಯೂಸಿಂಗ್ ನಾನ್ ರೆಡ್ಯೂಸಿಂಗ್ ಶುಗರ್ಸು ಡಿಫ್ರೆನ್ಸು ಓದ್ಕೊಳ್ಳಿ. ಸೊ ಇದು ಕಾರ್ಬೋಹೈಡ್ರೇಟ್ ಪಾರ್ಟಲ್ಲಿ ಆಯಿತು. ಈಗ ಮತ್ತು ಪ್ರೋಟೀನ್ ಪಾರ್ಟಿಗೆ ಬಂದರೆ ಅದರಲ್ಲಿ ಇಂಪಾರ್ಟೆಂಟಾಗಿ ಯಾವುದು ಓದ್ತೀವಿ, ಎಲ್ಲ ಅಮೈನೋ ಆಸಿಡ್ ಸ್ಟ್ರಕ್ಚರ್ಸು, ಜ್ವಿಟ್ರಯಾನ್ಸ್ ಅಂದರೆ ಏನು, ಐಸೋಎಲೆಕ್ಟ್ರಿಕ್ pH ಅಂದರೆ ಏನು, ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸು ಯಾವ ಥರ ಏನು ಹಾಕಿದ್ರೆ ಆಗುತ್ತೆ, ಆ್ಯಸಿಡ್ಸ್ ಅಥವಾ ಬೇಸಸ್ ಹಾಕೋದು ಅಥವಾ ಹೀಟ್ ಮಾಡೋದ್ರಿಂದ ಡಿನ್ಯಾಚುರೇಷನ್ ಆಗುತ್ತೆ, ಅದನ್ನು ಓದ್ಕೊಳ್ಳಿ. ಪ್ರೈಮರಿ ಸ್ಟ್ರಕ್ಚರ್ ಮಾತ್ರ ಹಾಳಾಗುತ್ತೆ, ಅದು ಮಾತ್ರ ಪ್ರೈಮರಿ ಸ್ಟ್ರಕ್ಚರ್ ಮಾತ್ರ ಆಗೇ ಇರುತ್ತೆ, ಸೆಕೆಂಡರಿ ಮತ್ತು ಟರ್ಷರಿ ಸ್ಟ್ರಕ್ಚರ್ ಎಲ್ಲ ಹಾಳಾಗಿರುತ್ತೆ. ಆ ಥರದ್ದೆಲ್ಲ ಓದ್ಕೊಂಡಿರ್ಬೇಕು. ಅವ್ರು ಕೇಳ್ತಾರೆ ಪರ್ಟಿಕ್ಯುಲರ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸಲ್ಲೇ ಪರ್ಟಿಕ್ಯುಲರ್ ಏನಾರು ಒಂದು ಕೇಳ್ತಾರೆ. ಸೊ ಪ್ರೈಮರಿ ಸ್ಟ್ರಕ್ಚರ್ ಆಗೇ ಇರುತ್ತಾ ಅಥವಾ ಡಿಸ್ಟ್ರಕ್ಟ್ ಆಗಿರುತ್ತಾ ಅಂತ. ಸರ್, ಈಗ ಜಸ್ಟ್ ಪಾಸ್ ಆಗೋ ಮಕ್ಕಳು ನಾವು ಈ ಚಾಪ್ಟರ್ಸ್ ಮಾತ್ರ ಓದ್ತೀವಿ ಅಂತಾದ್ರೆ ಯಾವ್ದನ್ನು ಓದ್ಕೋಬಹುದು? ಅದೇ ಅವ್ರಿಗೆ ಹೇಳಿದೆ ನಾನು. ಏನು ಅಂದರೆ ಒಂದು ಸಜೆಷನ್ ಏನು ಅಂದರೆ, ಆ್ಯಕ್ಚುಲಿ ನಿಮಗೆ ಚಾಯ್ಸ್ ಜಾಸ್ತಿ ಇದೆ. ಸೊ ಚಾಯ್ಸ್ನ ಎಲ್ಲದನ್ನೂ ತೊಗೊಬಿಡಿ, ಯಾವುದು ಬಿಡಬೇಡಿ. ಏನು ಚಾಯ್ಸ್ ಜಾಸ್ತಿ ಇದೆ, ಚಾಪ್ಟರ್ಗಳು ಜಾಸ್ತಿ ಇದ್ದಾಗ ನಾನು 2 ಚಾಪ್ಟರ್ ಓದ್ಬಿಟ್ಟು 2 ಚಾಪ್ಟ್ರಲ್ಲಿ ಎಲ್ಲ ಕಲ್ತ್ಬಿಟ್ಟು ಪಾಸ್ ಆಯ್ತೀನಿ ಅಂದರೆ ಅದು ಕಷ್ಟ ಆಗುತ್ತೆ. ಯಾಕೆಂದರೆ ಒಂದು ಚಾಪ್ಟ್ರಲ್ಲಿ ಕ್ವಶನ್ಸ್ ಕೊಡ್ಬೇಕಾದ್ರೆ 3 ಕ್ವಶನ್ಸ್ ಕೊಟ್ಟರೆ 2 ಕ್ವಶನ್ಸ್ ಈಸಿ ಕೊಟ್ಟರು, 1 ಕ್ವಶನ್ ಟಫ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಗೆ ಅಲ್ಲಿ ಔಟ್ ಆಫ್ ಔಟ್ ಬರೋದೇ ಇಲ್ಲ ಆ ಚಾಪ್ಟ್ರಿಂದ. ಸರ್ 2 ಚಾಪ್ಟ್ರೇ ಓದಿದ್ರೆ 21 ಮಾರ್ಕ್ಸ್ ಬರುತ್ತೆ, 21 ಪಾಸ್ ಆಗ್ತಾರೆ ಹುಡುಗರು. ಆ್ಯಕ್ಚುಲಿ ನಾನು ಫಸ್ಟ್ ಸೊಲ್ಯೂಷನ್ಸು ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿ ಓದ್ತೀನಿ, 2 ಚಾಪ್ಟರ್ದ 25 ಮಾರ್ಕ್ಸ್ ಬಂದ್ಬಿಡುತ್ತೆ. 2 ಚಾಪ್ಟರ್ಂದ 25 ಮಾರ್ಕ್ಸಿಗೆ ಬರುತ್ತೆ ಕ್ವಶನ್. ಅದು 2 ಚಾಪ್ಟರ್ ಓದ್ಕೊಂಡ್ರೆ ಪಾಸ್ ಆಗ್ಬಿಡ್ತಾನೆ. ಆದ್ರೆ 2 ಚಾಪ್ಟರ್ಲಿ ಅವ್ನು ಪ್ರಾಬ್ಲಮ್ಸ್ ಮಾಡಬೇಕು, 2 ಚಾಪ್ಟರ್ಲೂ ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸ್ ಕಂಪ್ಲೀಟಾಗಿ ಸ್ಕೋರ್ ಆಗಬೇಕು. ಮತ್ತೆ ಹಾರ್ಡ್ಸ್ ಕ್ವಶನ್ಸ್ ಬರುತ್ತೆ, ಅದರಲ್ಲಿ ಹಾರ್ಡ್ಸ್ ಕ್ವಶನ್ಗೆ ಆನ್ಸರ್ ಮಾಡಬೇಕು. 2 ಮಾರ್ಕ್ಸಿಂದ ಕೆಲವು ಟಫ್ ಇರ್ತವೆ, ಅವನು ಗೊತ್ತೇ ಆಗಲ್ಲ, ಆ ಥರದ್ದೆಲ್ಲ ಬಂದ್ಬಿಡುತ್ತೆ. ಅದ್ರ ಬದಲು ಏನು ಮಾಡಿ, ಎಲ್ಲ ಚಾಪ್ಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲ ಚಾಪ್ಟರ್ಲು ಈಸಿ ಇರೋದು ಮಾತ್ರ ಕಲ್ತ್ಕೊಳ್ಳಿ. ಫುಲ್ ಈಸಿ ಇದ್ರೆ ಕಲ್ತ್ಕೊಟ್ರೆ ಸಾಕು. ಸೊ ಅದನ್ನು ಹೇಳಿದ್ದೀನಿ ನಾನು. ಸೊಲ್ಯೂಷನ್ಸಲ್ಲಿ ಯಾವುದು ಐಡಿಯಲ್, ನಾನ್ ಐಡಿಯಲ್, ಡಿಫ್ರೆನ್ಸ್, ಪಾಸಿಟಿವ್ ನೆಗೆಟಿವ್ ಡಿವಿಷನ್ಸ್, ಆ ಥರದ್ದು ಅವೆಲ್ಲ ಈಸಿ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಆ ಥರದ್ದೇ ಓದಿ. ಮತ್ತು ಈಗ SN1 SN2 ಮೆಕ್ಯಾನಿಸಮ್ ಅಂತ ಹೇಳಿದೆ, ಆ ಮೆಕ್ಯಾನಿಸಮ್ ಕೇಳ್ತಾ ಇರ್ತಾರೆ. ಅಥವಾ ಆಲ್ಕೋಹಾಲ್ ಟು ಆಲ್ಕಿನ್ ಡಿಹೈಡ್ರೇಷನ್ ಮೆಕ್ಯಾನಿಸಮ್ ಕೇಳ್ತಾರೆ, ಅದನ್ನು ಓದ್ಕೊಳ್ಳಿ. ಆಮೇಲೆ ಈಗ ಬಯೋಮಾಲಿಕ್ಯೂಲ್ಸ್ ಅಂದರೆ ಎಂಟರ್ ಚಾಪ್ಟರ್ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ, ಪ್ರೋಟೀನ್ಸ್ ಬಗ್ಗೆ ಇರುತ್ತೆ. ಅದು ಆಲ್ಮೋಸ್ಟ್ ಹೈಸ್ಕೂಲಿಂದನೂ ಓದ್ಕೊಂಡಿರ್ತಾರೆ, ಅದ್ರ ಬಗ್ಗೆ ಒಂದು ಟಚ್ ಇರುತ್ತೆ. ಆಮೇಲೆ ಅದರ ಅಷ್ಟೊಂದು ಕೆಮಿಸ್ಟ್ರಿ ಇಲ್ಲ ಅದರಲ್ಲಿ, ಅಂದರೆ ಬಯಾಲಜಿ ಇನ್ಕ್ಲೂಡ್ ಆಗಿದೆಯಲ್ಲ, ಆಗಾಗ ಸ್ವಲ್ಪ ಈಸಿ ಅನ್ನಿಸ್ಬಿಡುತ್ತೆ. ಆ ಥರದ್ದೆಲ್ಲ ಹುಡುಗರು ಓದ್ಕೋಬಹುದು ಈಸಿಯಾಗಿ. ಇನ್ನು 5 ನಿಮಿಷ ನಮಗೆ ಟೈಮ್ ಇದೆ ಕೊನೆಗೆ, ಅದಕ್ಕೆ ಟಿಪ್ಸ್ ಹೇಳ್ಬಿಡಿ ಸರ್. ಸೊ ಇದರಲ್ಲಿ ಇನ್ನೊಂದು ಏನು ಅಂದರೆ, ನಾನು ಪ್ರಾಬ್ಲಮ್ ಪಾರ್ಟಲ್ಲಿ ಒಂಚೂರು ಹೇಳ್ತೀನಿ. ಹಾಗೆ ಒಂಚೂರು ಪ್ರಾಬ್ಲಮ್ ಪಾರ್ಟಲ್ಲಿ ಹುಡುಗರಿಗೆ 6 ಕ್ವಶನ್ಸ್ ಇರುತ್ತೆ, 3 ಕ್ವಶನ್ಸ್ ಅಷ್ಟೇ ಬರಿಬೇಕಾರದು. ಸೊ ನನಗೇನು ಗೊತ್ತಿಲ್ಲ ಅಂದ್ರೂ ಒಂದು ಫಾರ್ಮುಲಾ ಅಂತೂ ಗೊತ್ತಿರುತ್ತೆ. ಈಗ ಇನ್ನು ಪ್ರಾಬ್ಲಮ್ಸ್ ಎಲ್ಲ ಮಾಡಿಸಿರ್ತಾರೆ ಕಾಲೇಜಲ್ಲಿ, ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಡಿಸ್ಕಸ್ ಮಾಡಿರ್ತಾರೆ. ಸೊ ಅಷ್ಟೆಲ್ಲ ಅದ್ರದ್ದು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರ್ದಲ್ಲೇ ಮಿಸ್ಟೇಕ್ಸ್ ಆಗಿ ಏನಾರು ಸ್ಕೋರ್ ಆಗ್ದಲ್ಲೇ ಹೋಗಿರುತ್ತೆ, ಅದು ಅಟೆಂಡ್ ಮಾಡೋಕ್ಕಾಗ್ತಾರಲ್ಲ, ಪ್ರಾಬ್ಲಮ್ಸ್ನೇ ಟಫ್ ಅಂದ್ಕೊಂಡಿರ್ತಾರೆ ಹುಡುಗರು. ಅಂಥ ಹುಡುಗರು ಸ್ವಲ್ಪ ಫಾರ್ಮುಲಾ ಅಂತ ಗೊತ್ತಿರುತ್ತೆ, ಆ ಫಾರ್ಮುಲಾನಾರ ಬರೆದು ಬಂದರೆ 1 ಮಾರ್ಕ್ ಕೊಟ್ಟಿರುತ್ತೆ. ಪ್ರಾಬ್ಲಮ್ ಮಿಸ್ ಮಾಡ್ದಂಗೆ ಫಾರ್ಮುಲಾ ಬರೀರಿ. ಒಂದು ಅಕಸ್ಮಾತ್ ಎಂಟರ್ ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ ಬರೆಯೋರು ಯೂನಿಟ್ ಮಿಸ್ ಮಾಡಬೇಡಿ, ಯೂನಿಟ್ ಬರೀಲಿಲ್ಲ ಅಂದರೆ ಮಾರ್ಕ್ಸ್ ಹೋಗುತ್ತೆ. ಇದೊಂದು. ಸೊ ನೆಕ್ಸ್ಟು ನಿಮಗೆ ಯಾವ್ದಾರ 1 ಮಾರ್ಕ್ಸ್ ಕ್ವಶನ್ಸಲ್ಲಿ ಎಸ್ ಆರ್ ನೋ ಅಂತ ಕೊಟ್ಟಿರ್ತಾರೆ ಕ್ವಶನ್ಸ್, ಆಪ್ಷನು ಎಸ್ ಅಥವಾ ನೋ ಅನ್ನೋದು ಇರುತ್ತೆ ಅಂದ್ಕೊಳ್ಳಿ. ಓಕೆ, ಸೊ ಎಸ್ ಅನ್ನೋದಿದ್ದು ಅಥವಾ ನೋ ಅನ್ನೋದಿದ್ದು ಅದು ಎಲ್ಲೇ ಬರಲಿ, ಈ ಥರದ ಕ್ವಶನ್ನು ಇನ್ಕ್ರೀಸಸ್ ಡಿಕ್ರೀಸಸ್ ಅಂತ ಬರೋದು, ಎಸ್ ಆರ್ ನೋ ಅಂತ ಬರೋದು, ಅಥವಾ 2 ಕಾಂಪೌಂಡ್ ಹೆಸರು ಹೇಳ್ತಾರೆ, ವಿಚ್ ಒನ್ ಅಂತ ಕೇಳಿರ್ತಾರೆ, ಯಾವುದೋ ಒಂದಿರುತ್ತೆ, ಇನ್ನೊಂದು ರಾಂಗ್ ಇರುತ್ತೆ. ಸೊ ನೀವು ಫಸ್ಟ್ ಯಾವ ಕ್ವಶನ್ ಅಟೆಂಡ್ ಮಾಡ್ತೀರಿ, ಯಾವುದು ಆನ್ಸರ್ ಬರೀತೀರೋ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೆಕೆಂಡ್ ಟೈಮು ಅದನ್ನ ಬಿಟ್ಬಿಟ್ಟು ಅದೇ ಕ್ವಶನ್ ನಂಬರ್ ಹಾಕ್ಬಿಟ್ಟು ಬೇರೆ ಕಡೆ ಒಂದು ಕಡೆ ಎಸ್ ಬರೆಯೋದು, ಇನ್ನೊಂದು ಕಡೆ ನೋ ಬರೆದ್ರೆ ಫಸ್ಟ್ ಯಾವ್ದು ಬರೆದಿರ್ತಾನೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಅದು ಇನ್ಸ್ಟ್ರಕ್ಷನಲ್ಲಿ ಫಸ್ಟ್ ಲೈನಲ್ಲೇ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಯಾವ್ದು ಅಟೆಂಡ್ ಮಾಡ್ತೀರೋ ಅದಕ್ಕೆ ಮಾತ್ರ ಸ್ಕೋರ್ ಆಗುತ್ತೆ, ಮಾರ್ಕ್ಸ್ ಅವಾರ್ಡ್ ಆಗುತ್ತೆ. ಯಾವುದು ಇನ್ನೊಂದು ಕಡೆ ಬರ್ದಿರ್ತೀರೋ ಅದನ್ನು ಅವಾರ್ಡ್ ಮಾಡಲ್ಲ ಅಂತಲೇ ಹೇಳಿರ್ತಾರೆ. ಮತ್ತು ರಿಪೀಟ್ ಆಗಿ ನೀವು ಏನೇ ರಿಪೀಟ್ ಮಾಡಿರೋ ಕ್ವಶನ್ಸ್ನ ಒಂದು ಕಡೆ ಸುಮ್ಮನೆ ಏನೋ ಒಂದು ಬರ್ದಿರೋದು ರಿಯಾಕ್ಷನ್ಸು ಅದು ಕರೆಕ್ಟಾಗಿರುತ್ತೆ, ಇನ್ನೊಂದು ಕಡೆ ಅದೇ ರಿಯಾಕ್ಷನ್ಸ್ ಬರೆಯೋದು, ಅದೇ ಕ್ವಶನ್ ನಂಬರ್ ಅಲ್ಲ ಡೌಟ್ ಇಟ್ಕೊಂಡಲ್ಲ, ಇದು ಗೊತ್ತಿರುತ್ತೆ, ಅಲ್ಲೂ ಮಾರ್ಕ್ಸ್ ಬರುತ್ತೆ ಇಲ್ಲೂ ಮಾರ್ಕ್ಸ್ ಬರುತ್ತೆ ಅನ್ಕೊಂಡಿರ್ತಾರೆ. ಅದಾಗ ಅವಾರ್ಡ್ ಆಗಲ್ಲ ಅದು. ಅಲ್ಲಿ ಒಂದ್ಸತಿ ಅವಾರ್ಡ್ ಆದರೆ ಅದು ಫಿಲ್ ಆಗಿರುತ್ತೆ, ಅದು ಆ ಬ್ಲಾಂಕ್ ಬಿಟ್ಟಿರ್ತಾರೆ, ಅದು ಅದೇ ಕ್ವಶನ್ನಿಗೆ ಅಷ್ಟೇ ಮಾರ್ಕ್ಸ್ ಹಾಕ್ಬೇಕು ಅಂತ, ಅಷ್ಟಕ್ಕೆ ಅವಾರ್ಡ್ ಆಗಿರುತ್ತೆ. ಅದೇ ಕ್ವಶನ್ನಿಗೆ ಮತ್ತೆ ಅದೇ ಆನ್ಸರ್ ಇಲ್ಲಾರ ಮತ್ತೆ ಬಂದರೆ ರಿಪೀಟ್ ಆದರೆ ಅಲ್ಲಿಗೆ ಹಾಕಕ್ಕೆ ಜಾಗ ಇರಲ್ಲ, ಯಾಕೆಂದ್ರೆ ಆಲ್ರೆಡಿ ಅವಾರ್ಡ್ ಆಗಿರುತ್ತೆ. ಸೊ ಅದನ್ನ ನಾವು ಮತ್ತೆ ರಿಪೀಟೆಡ್ ಅಂತ ಬರಿತೀವಿ. ಮತ್ತೆ ಎಕ್ಸ್ಟ್ರಾ ಎಲ್ಲ ಬರೆದ್ರೆ ಇದಾಗುತ್ತೆ ಅನ್ಕೊಂಡಿರ್ತಾರೆ ಹುಡುಗರು. ಎಕ್ಸ್ಟ್ರಾ ನಾನು ಹೇಳ್ತಿರೋದು ನೋಡಿ, ಎಕ್ಸ್ಟ್ರಾ ಯಾವ ಥರ ಅಟೆಂಡ್ ಮಾಡಬೇಕು ಅಂದರೆ, ನೀವು ಫಸ್ಟು ನಿಮಗೆ ಗೊತ್ತಿರಂಗೆ ಒಂದು ಕಡೆಯಿಂದ ಪೇಪರ್ ಅಟೆಂಡ್ ಮಾಡ್ತೀರಾ, ಅದರಲ್ಲಿ ಚಾಯ್ಸ್ ಅಟೆಂಡ್ ಮಾಡಬೇಡಿ ಯಾರು. ಫಸ್ಟ್ ಚಾಯ್ಸ್ ಅಟೆಂಡ್ ಮಾಡಿಬಿಡಿ, ಎಷ್ಟು ಗೊತ್ತೋ ಅಷ್ಟನ್ನ ಕ್ವಶನ್ಸ್ ಎಷ್ಟು ಕೇಳಿದರೆ ಅಷ್ಟು ಅಟೆಂಡ್ ಮಾಡ್ಕೊಬನ್ನಿ. ನೀವೇನಾದ್ರು ಚಾಯ್ಸ್ ಅಟೆಂಡ್ ಮಾಡಿದರೆ
ಮತ್ತೆ ಯಾವ ಥರ ಅಟೆಂಡ್ ಮಾಡಬೇಕು. ಈಗ ನಂಗೆ 2 ಮಾರ್ಕ್ಸಲ್ಲಿ ಎಲ್ಲ ಗೊತ್ತಿದ್ರು ಚಾಯ್ಸ್ನ ಎಲ್ಲ ಬರೆಯೋಕ್ಕೆ ಹೋಗ್ಬಿಡಿ, ಒಂದು ಬರೀರಿ. ಅದರಲ್ಲಿ ಯಾವುದು ತುಂಬ ಫೆಮಿಲಿಯರ್ ಆಗಿರುತ್ತೆ, ಕಂಟೆಂಟ್ ಅರ್ಥ ಆಗಿರುತ್ತೆ, ಈಸಿ ಅನಿಸುತ್ತೆ, ಅದನ್ನೊಂದು ಬರೀರಿ. ನೆಕ್ಸ್ಟ್ 3 ಮಾರ್ಕ್ಸಲ್ಲೂ ಒಂದು ಬರೀರಿ. ಮತ್ತು ಇನ್ನೊಂದು 3 ಮಾರ್ಕ್ಸಿನ ಕ್ವಶನ್ ಇದೆ, ಅದರಲ್ಲಿ ಒಂದು ಬರೀರಿ. 5 ಮಾರ್ಕ್ಸಲ್ಲಿ ಒಂದು ಬರೀರಿ. ಪ್ರಾಬ್ಲಮ್ಸ್ ಬೇಕಿದ್ರೆ ಇನ್ನೊಂದು ಬರೀರಿ. ಸೊ 1 ರೌಂಡ್ ಬರೆದ್ರಿ. ಈಗ ಇನ್ನೂ ಟೈಮ್ ಇದೆಯಾ, ಇನ್ನೊಂದು ಅಟೆಂಡ್ ಮಾಡ್ಕೊಬನ್ನಿ. ಸರ್ ನಾನು ಒಂದೇ ತಾವು ಎಲ್ಲ ಬರೆದಿದ್ದರೆ ಅವ್ರಿಗೆ ವ್ಯಾಲ್ಯೂಯೇಷನ್ ಈಸಿ ಆಗುತ್ತೆ. ನೀವು ವ್ಯಾಲ್ಯೂಯೇಷನ್ ಈಸಿ ಮಾಡೋದೆಲ್ಲ ಇಂಪಾರ್ಟೆಂಟು, ನಿಮಗೆ ಸ್ಕೋರ್ ಆಗೋದು ಇಂಪಾರ್ಟೆಂಟು. ಸೊ ಅದನ್ನು ಬಿಟ್ಬಿಡಿ, ಅವ್ರು ಏನಾರ ಮಾಡ್ಕೊಳ್ಳಿ. ನೀವು ಮಾತ್ರ ಒಂದು ರೌಂಡ್ ಬರೀರಿ. ಟೈಮ್ ಉಳಿದ್ರೆ ಇನ್ನೊಂದು ರೌಂಡ್ ಬನ್ನಿ. ಈಗ ಪಾಪ ಚಾಯ್ಸ್ ಅಟೆಂಡ್ ಮಾಡ್ತಾ ಇರ್ತಾನೆ, ಒಂದು ಕಡೆಯಿಂದ ಅಟೆಂಡ್ ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ ಒಂದು 2-3 ಕ್ವಶನಿಗೆ ಅಟೆಂಡ್ ಮಾಡಿರ್ತಾನೆ. 2 ಮಾರ್ಕ್ಸು 3 ಮಾರ್ಕ್ಸಿಂದ 5 ಮಾರ್ಕ್ಸಿಂದ ಚಾಯ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಆಗ ಅಲ್ಲಿ ಸ್ಕೋರ್ ಹೋಗ್ಬಿಡುತ್ತೆ. ಮತ್ತು ಇನ್ನೊಂದೇನು ಅಂದರೆ, ನೀವು ಬರ್ದಿರೋ ಆನ್ಸರ್ ಫಸ್ಟ್ ಬರ್ದಿರೋದು ಯಾವುದೇ ರಾಂಗ್ ಇದ್ರು ನೆಕ್ಸ್ಟ್ ಚಾಯ್ಸಲ್ಲಿ ಏನಾರು ಜಾಸ್ತಿ ಸ್ಕೋರ್ ಆಗಿದ್ರೆ ಚಾಯ್ಸ್ನ ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ಬರ್ದಿರೋದು 0 ಆಗಿದ್ರು ಆ 0 ಮಾರ್ಕ್ಸ್ ಬಿಟ್ಬಿಟ್ಟು ಚಾಯ್ಸಲ್ಲಿ 5 ಮಾರ್ಕ್ಸ್ ಬಂದಿದ್ರೆ ಆ ಚಾಯ್ಸಿಂದೇ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಸ್ಕೋರ್ ಮಾಡೋ ಹುಡುಗರು ಟೈಮ್ ಇದ್ದರೆ ನಾನು ಎಲ್ಲ ಕರೆಕ್ಟಾಗಿ ಬರ್ದಿದ್ದೀನಿ ಅಂದರು ಚಾಯ್ಸ್ ಅಟೆಂಡ್ ಮಾಡೋಕ್ಕೆ ನಿಮಗೆ ಗೊತ್ತಿದ್ರೆ ಚಾಯ್ಸ್ ಅಟೆಂಡ್ ಮಾಡಿ, ಬಿಡಬೇಡಿ. ಆದರೆ ಅಟೆಂಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಫಸ್ಟು ಒಂದು ರೌಂಡ್ ಒಂದೇ ಕ್ವಶನ್ಸ್ ಅಟೆಂಡ್ ಮಾಡ್ಕೊಬನ್ನಿ, ಮತ್ತು ಇನ್ನೊಂದು ರೌಂಡ್ ಇನ್ನೊಂದು ಸತಿ ಅಟೆಂಡ್ ಮಾಡ್ಕೊಬನ್ನಿ. ಸೊ ಈ ಥರ ಮಾಡಿದ್ರೆ ಆಲ್ಮೋಸ್ಟ್ ಸ್ಕೋರ್ ಆಗುತ್ತೆ. ಪಾಸ್ ಆಗೋ ಮಕ್ಕಳು ಕೂಡ ಎಲ್ಲ ಚಾಪ್ಟರ್ ಇಂದ ಅವ್ರಿಗೆ ಯಾವ್ದು ಈಸಿ ಅನಿಸುತ್ತೋ ಆ ಭಾಗವನ್ನ ಅಷ್ಟೇ ಓದ್ಕೊಂಡ್ರೆ ಸರ್. ಅದನ್ನ ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ಲೆಕ್ಚರ್ಸ್ಗಳು ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಆ ಕ್ವಶನ್ಸು ಮಿಸ್ಟೇಕ್ಸ್ ಮಾಡಬಾರ್ದು, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಹುಡುಗರು ಓದಿರ್ತಾರೆ, ಬರೀತಾರೆ, ಆದರೆ ಮಿಸ್ಟೇಕ್ಸ್ ಮಾಡ್ಕೊಂಡೇ ಬರೀತಾರೆ. ಸೊ ಮಿಸ್ಟೇಕ್ಸ್ ಆಗದಂಗೆ ಬರೆದ್ರೆ ಆಲ್ಮೋಸ್ಟ್ ಗ್ಯಾರಂಟಿ ಪಾಸ್ ಆಗ್ತಾರೆ. ಈಗ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ಬೋದಾ? 8453 00 4088 8453004088 ಈ ಸಂಖ್ಯೆಯನ್ನ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ, ಇದುವರೆಗೆ ರಸಾಯನಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಮಾಹಿತಿಯನ್ನ ಮಕ್ಕಳಿಗೆ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ಇದುವರೆಗೂ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬಂತು. ಇಂದಿನ ವಿಷಯವಾಗಿತ್ತು ರಸಾಯನಶಾಸ್ತ್ರ. ಭಾಗವಹಿಸಿದ್ದವರು ರವಿಕುಮಾರ್ ಜಿಎನ್, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹೊಳೆನರಸೀಪುರ. ಕಾರ್ಯಕ್ರಮ ನಡೆಸಿಕೊಟ್ಟವರು ಸುಜಾತಾ ಎಫ್ ತಳವಾರ್.